ನಾರಾಯಣಾಯ ಪರಿಪೂರ್ಣಗುಣಾರ್ಣವ ವಿಶ್ವೋದಯಸ್ಥಿತಿಲಯೋನ್ಯಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ಯಾಮಾವದಾತೆ ಜಗದೇಕಸಾರೆ ಸ್ವನಂತಚಂದ್ರಾಧಿಕ ಕಾಂತಿಕಾಂತೆ ಸಹಾನುಜೇ ಕಾರ್ಮುಕ ಬಾಣಪಾಣೌ ಪುರೀಂ ಪ್ರವಿಷ್ಠೆ ತುತುಷುರ್ವಿದೇಹಜಾ. ಶ್ರೀರಾಮದೇವರು ಲಕ್ಷ್ಮಣ ಸಮೇತರಾಗಿ ಕಾರ್ಮುಕ ಬಾಣಪಾಣಿಗಳಾಗಿ ಆ ಒಂದು ವಿದೇಹ ರಾಜ್ಯವನ್ನು ವಿಶೇಷವಾಗಿ ಆ ಮಿಥಿಲಾಪಟ್ಟಣ ಪ್ರವೇಶ ಮಾಡಿದಾಗ ವಿದೇಹಜಾಹ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ಸಹ ಭಾರಿ ಸಂತೋಷವನ್ನು ಪಟ್ಟರು. ವಿದೇಹಜಾಹ ನಿನ್ನ ಹೇಳಿದಂತೆ ವಿದೇಹಜಾಹ ವಿ ದೇಹಜ ದೇಹಜ ಅಂದ್ರೇನು? ದೇಹದಿಂದ ಹುಟ್ಟತಕ್ಕಂಥ ಶೀತೋಷ್ಣ ಸುಖಕ್ಕಾದಿಗಳು ಅಭಿಮಾನ ಅದನ್ನು ಬಿಟ್ಟವರು. ಅದು ಅರ್ಥ ಮಾಡಬೇಕಂದ್ರೆ ರಾಮದೇವ್ರು ನೋಡ್ಬೇಕಾದ್ರೆ ಎಷ್ಟು ಸಾಧನೆ ಮಾಡಿರ್ಬೇಕು ಅವರೆಲ್ಲ ಕೂಡ. ಆ ಕಾಲದಲ್ಲಿ ಹುಟ್ಟಿರೋ ಜನಗಳೆಲ್ಲ ಕೂಡ ಅದೇ ಹಂತದಲ್ಲಿ ಇರ್ತಕ್ಕಂಥವ್ರು. ಇವತ್ತು ಯೂನಿವರ್ಸಿಟಿ PG ಕ್ಲಾಸ್ನಲ್ಲಿ ಹೇಗಿರ್ತಾರೋ ಹಾಗೆ ರಾಮದೇವರ ಕಾಲಕ್ಕೆ ಅವತಾರ ಮಾಡಿ ಆ ಪಟ್ಟಣದಲ್ಲಿ ಇರಬೇಕಾದ್ರೆ ಜನಕರಾಜ ಭಾರಿ ದೊಡ್ಡ ರಾಜ. ಕರ್ಮಣೈವಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಭಗವದ್ಗೀತೆಯಲ್ಲಿ ಹತ್ರ ಹೆಸರು ಬರುತ್ತೆ. ಈಗ ದಶರಥ ರಾಜ ಈ ಕಡೆ ಸ್ವಯಂಭೂ ಮನು ಇಂಥವರೆಲ್ಲ ಇರಬೇಕಾದ್ರೆ ಹುಟ್ಟಿರೋ ಪ್ರಜೆಗಳೆಲ್ಲ ಹೇಗಿರ್ತಾರಲ್ಲಿ ಒಳ್ಳೆ ಸಾಧನೆ ಮಾಡಿದವರು. ಅದಕ್ಕೆ ವಿದೇಹಜಾಹ ಅವರ ದೇಹಾಭಿಮಾನ ಬಿಟ್ಟವರಾದ್ದರಿಂದ ಅವರಿಗೆ ದೇವರ ದರ್ಶನವಾಗಿ ಭಾರಿ ಆನಂದವಾಯಿತು. ಪಪುರ್ನಿತಾಂತಂ ಸರಸಾಕ್ಷಿ ಭೃಂಗೈ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರೀ ನರವರ್ಯ ಸಂಘಾ ಯಥಾ ಮಹಾಪೌರುಷಿಕಾಸ್ತದಂಘ್ರಿಂ. ಪಪುಃ ನಿತಾಂತಂ ಸರಸಾಕ್ಷಿ ಭೃಂಗೈ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರೀ ನರವರ್ಯ ಸಂಘಾ ಯಥಾ ಮಹಾಪೌರುಷಿಕಾಃ ತದಂಘ್ರಿಂ. ಪಪುಃ ನಿತಾಂತಂ ಸರಸಾಕ್ಷಿ ಭೃಂಗೈ ಆ ವಿದೇಹಜಾಹ ವಿದೇಹದಲ್ಲಿದ್ದಂತಹ ವಿದೇಹ ನಾರಿ ನರವರ್ಯ ಸಂಘಾಹ ನಾರಿ ನರವರ್ಯ ಸಂಘಾಹ ವರ್ಯ ಅಂದರೆ ಶ್ರೇಷ್ಠ. ಆ ವಿದೇಹದಲ್ಲಿದ್ದಂತಹ ನಾರಿಯರು ನರರು ಶ್ರೇಷ್ಠ. ಅದಕ್ಕೆ ನರವರ್ಯ ಸಂಘ ಯಾತಕ್ಕೆ ಹೇಳಿದ್ರು ಅಂದರೆ ಇರ್ತಕ್ಕ ಬರೀ ನಾರಿಯರಲ್ಲ, ಭಾಳ ಶ್ರೇಷ್ಠ ಸಾಧನೆ ಮಾಡಿದವರು. ನರರು ಹಾಗೇನೆ ನರವರ್ಯ ಸಂಘಾಹ ಗುಂಪುಗಳೆಲ್ಲ ಏನು ಮಾಡಿದರು? ಪಪುರ್ ನಿತಾಂತಂ ಅವರೆಲ್ಲ ಪಾನ ಮಾಡಿದರು. ಏನು ಪಾನ ಮಾಡಿದರು? ವರಾನನಾಬ್ಜಂ ಪುರುಷೋತ್ತಮಸ್ಯ ಪುರುಷೋತ್ತಮನಾದ ಶ್ರೀರಾಮನ ವರಾನನಾಬ್ಜಂ ವರ ಆನನ ಅಬ್ಜ. ವರ ಶ್ರೇಷ್ಠವಾದ, ಆನನ ಅಂದರೆ ಮುಖ, ಅಬ್ಜ ಅಂದರೆ ಕಮಲ. ಪರಮಾತ್ಮನ ಮುಖ ಕಮಲವನ್ನು ಅಂದರೆ ಮುಖ ಕಮಲದಲ್ಲಿನ ಮಧುವನ್ನು ಅಂತ ಅರ್ಥ. ಮುಖ ಕಮಲದಲ್ಲಿನ ಮಧುವನ್ನು ನಿತಾಂತಂ ಪಪುಹು ನಿತಾಂತಂ ಅಲ್ಟಿಮೇಟ್ ಅದು ಭಾರಿ ಹೆಚ್ಚಾಗಿ ಅದು ಅವ್ಯಯ ಭಾರಿ ಹೆಚ್ಚಾಗಿ ಪಪುಹು ಪಾನ ಮಾಡಿದರು. ಇವರು ಮನುಷ್ಯರು, ಅದು ಕಮಲ, ಕಮಲದಲ್ಲಿ ಮಧು. ಅದನ್ನು ಮಾಡಬೇಕಾದ್ರೆ ಮನುಷ್ಯರಿಗೆ ಹೇಗೆ ಸಾಧ್ಯ ಅಂದರೆ ಇಲ್ಲ, ಅಲ್ಲಿ ಭೃಂಗಗಳಿದ್ವು. ಯಾವ ಭೃಂಗಗಳು? ಸರಸಾಕ್ಷಿ ಭೃಂಗೈಹಿ ಅಕ್ಷಿ. ಅವರ ಕಣ್ಣುಗಡೆ ಏನವು? ಕಣ್ಣನ್ನು ಕಮಲ ಅಂತ ಕರೀತಾರೆ, ಗೊತ್ತಾಯ್ತು. ಕಣ್ಣನ್ನು ಭೃಂಗ ಭೃಂಗ ಅಂತ ಕರೀಲಿಕ್ಕೆ ಏನು ಕಾರಣ? ಸುತ್ತ ಇದರಿಂದ ಭೃಂಗಕ್ಕಿದ್ದಾಗೆ ರೆಪ್ಪೆ ಇದೆಲ್ಲ ಇರೋದ್ರಿಂದ ಅವೇ ಭೃಂಗಗಳು. ಕಣ್ಣುಗಡೆಯ ಭೃಂಗಗಳು. ಪರಮಾತ್ಮನಾದ ಶ್ರೀರಾಮನ ಮುಖವೇ ಕಮಲ. ಅದೆಲ್ಲ ಮಧುವನ್ನು ಇವರೇನು ಮಾಡಿದರು? ನಿತಾಂತಂಪು ಹೀರಿಬಿಟ್ರು ಅಂತ ಅರ್ಥ. ಹೀರಿಬಿಟ್ಟರು. ವರ ಶ್ರೇಷ್ಠವಾದದ್ದು. ಹಾಗೆಲ್ಲ ಎಲ್ಲರನ್ನ ಮಾಡೋಕ್ಕಾಗತ್ತ ಅಂದರೆ ವರ ಆನನಾಬ್ಜಂ ಪರಮಾತ್ಮನ ಮುಖ ಕಮಲ ಆದ್ದರಿಂದ ಹಾಗೆ ಮಾಡಿದೆ. ಆ ಅಕ್ಷಿ ಭೃಂಗ ಅದು ಸರಸಾಕ್ಷಿ ಭೃಂಗ. ಸರಸ ಅಂದರೆ ರಸ ಅಂದರೆ ಭಕ್ತಿ, ಭಕ್ತಿಯಿಂದ ತುಂಬಿದಂತಹ ಕಣ್ಣುಗಳು ಎಂಬ ದುಂಬಿಗಳಿಂದ. ವರಾನನಾಬ್ಜಂ ಪುರುಷೋತ್ತಮಸ್ಯ ಪುರುಷೋತ್ತಮನಾದ ಶ್ರೀರಾಮನ ಶ್ರೇಷ್ಠವಾದ ಮುಖಕಮಲವನ್ನು ವಿದೇಹ ನಾರಿ ನರವರ್ಯ ಸಂಘ ವಿದೇಹ ದೇಶದ ನಾರಿ ನರ ವರ್ಯರ ಸಂಘ ನಿತಾಂತಂ ಪುಭು ದೃಷ್ಟಾಂತ ಕೊಟ್ಟರು. ಹೇಗೆ ಅಂದರೆ ಯಥಾ ಮಹಾಪೌರುಷಿಕಾ ತದಂಘ್ರಿಂ
ಮಹಾಪೌರುಷಿಕಾ, ಅದಕ್ಕೆ ಅನೇಕ ಅರ್ಥ ಬರೀತಾರೆ. ಮಹಾಪುರುಷರು ಅಂತ ಹೇಳಿದರೆ ಮುಕ್ತರಾದವರು. ಅವರೆಲ್ಲ ಕೂಡ ಹೇಗೆ ಸದಾಕಾಲ ಪರಮಾತ್ಮನ ಪಾದಕಮಲವನ್ನು ಸೇವನೆ ಮಾಡ್ತಾ ಇರ್ತಾರೆ, ಹಾಗೆ ಇವರೆಲ್ಲರೂ ಸಹ ರಾಮನಲ್ಲಿ ಅಷ್ಟು ಭಕ್ತಿಯಿಂದ ಆಸಕ್ತಿಯಿಂದ ನೋಡಿದರು ಅಂತ ಅರ್ಥ. ಅದೇ ಮೊದಲೇ ಹೇಳಿದಂತೆ ಇದು ಹೇಗೆ ಗೊತ್ತಾಯ್ತು ಅವ್ರು ಗೊತ್ತಾಗಬೇಕಾಗಿಲ್ಲ. ಸೂರ್ಯ ಅಂತ ಹೇಗೆ ಗೊತ್ತಾಗುತ್ತೋ, ಚಂದ್ರ ಹೇಗೆ ಗೊತ್ತಾಗುತ್ತೋ, ಹಾಗೆ ಕಣ್ಣಿದ್ದವರಿಗೆ ಆ ವಸ್ತು ಈ ವಸ್ತು ಅಂತ ಹೇಗೆ ಗೊತ್ತಾಗುತ್ತೋ ಕಣ್ಣಿದ್ದವರಿಗೆ, ಇದು ಮೈಕು ಅಂತ ಹೇಗೆ ಗೊತ್ತಾಯಿತು, ಈ ಟೇಬಲ್ ಅಂತ ಹೇಗೆ ಗೊತ್ತಾಯಿತು ಅಂದರೆ ಕಣ್ಣಿನ ಸಹಾಯ. ದೇವ್ರನ್ನ ಗೊತ್ತು. ಇವರೆಲ್ಲ ಎಂಥವರು ನಾರಿ ನರವರ್ಯ ಸಂಘ, ಆದ್ದರಿಂದ ಅವರಿಗೆಲ್ಲ ಏನಿತ್ತು ಆ ಒಂದು ವಿಶೇಷವಾದಂಥ ಕಾಂತಿ ಸಾಮರ್ಥ್ಯ ಇತ್ತು. ದೇವರನ್ನು ನೋಡಿ ಅನ್ನೋಯಿಂಗ್ಲಿ ಅದೇನಾಯಿತು, ಅವರು ಆನಂದಪಟ್ಟು ಪರಮಾತ್ಮನ ಮುಖಕಮಲವನ್ನು ಏಕಾಗ್ರ ಚಿತ್ತದಿಂದ ನೋಡಿದರು ಅಂತ ಅರ್ಥ. ಏಕಾಗ್ರ ಚಿತ್ತದಿಂದ ನೋಡ್ತಾ ಇದ್ದಾರೆ, ಆ ಕಡೆ ಈ ಕಡೆ ಮನಸ್ಸು ಹೋಗ್ತಾ ಇಲ್ಲ. ಅದಕ್ಕೆ ಇದೆಲ್ಲ ಬರುತ್ತೆ ಭಾಗವತದಲ್ಲಿ. ಕೃಷ್ಣನನ್ನು ಗೋಪಿಯರು ನೋಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ನೋಡಬೇಕು ಅನ್ನಿಸ್ತು ಅಂತ ಕೇಳಿದರೆ ರೆಪ್ಪೆಗಳನ್ನ ಬೈಕೊಂಡಿರ್ತಾರೆ. ರೆಪ್ಪೆ ಹಾಕಿ ಬಿಡ್ತೀವಲ್ಲ ಮಧ್ಯೆ ಅಂತ ಹೇಳಿಬಿಟ್ಟು, ರೆಪ್ಪೆ ಇರಬಾರ್ದಾಗಿತ್ತು ಕಣ್ಣಿಗೆ ಅನ್ಕೊಂತ ಹೇಳಿ, ಆಗ ಮಾತ್ರ ರೆಪ್ಪೆ ಇರಕೂಡದಾಗಿತ್ತು. ಅಷ್ಟರ ಮಟ್ಟಿಗೆ ಅವ್ರಿಗೇನಾಗಿತ್ತು, ದೇವರಲ್ಲಿ ಅಷ್ಟು ಭಕ್ತಿ ಇತ್ತು, ಅಷ್ಟು ಕುತೂಹಲ ಇತ್ತು. ತದಾ ವಿದೇಹ, ರಾಮ ಹಾಗಿದ್ದ, ಮುಖ್ಯವಾಗಿ ರಾಮದೇವರು ಹಾಗಿದ್ದಿದ್ದ ಹೈಲಿ ಡಿಸರ್ವಿಂಗ್. ಎಂಥ ಕಣ್ಣು ಗಟ್ಟಿ, ಸೂರ್ಯ ನೋಡಿದ ತಕ್ಷಣ ಕಣ್ಣು ಏನಾಗ್ಬಿಡುತ್ತೆ, ಆ ಪ್ರಕಾಶ ತಡೆಯೋಕ್ಕಾಗೋದಿಲ್ಲ. ಆ ಪ್ರಕಾಶನೇ ಅಂಥದ್ದು, ಆ ರೀತಿ ದೇವರ ರೀತಿಯೇ ಅಂಥದ್ದು. ಆದ್ದರಿಂದ ಗೊತ್ತಾಗಬೇಕು, ಏನೋ ಇರಬೇಕು. ಸೂರ್ಯ ಅಂತ ಗೊತ್ತಿಲ್ಲದವ್ರಿಗೆ ಕೂಡ ಸೂರ್ಯ ಅಂತ ಕರೆಯಲಿಕ್ಕೆ ಬರೋದಿಲ್ಲ ಅವರಿಗೆ. ಅದು ಅಲ್ಲಿ ಪರಿಚಯ ಬೇಕಾಗಿಲ್ಲ. ಕಂಡಿದ ತಕ್ಷಣ ಏನು ಕಾಣ್ತಾನೆ ಸೂರ್ಯ, ಓ ದೊಡ್ಡ ತೇಜಸ್ಸು ಅಂತ ಗೊತ್ತಾಗುತ್ತೋ ಹಾಗೆ. ಹೆಸರು ಯಾರು ಕರ್ಕೊಂಡೋದು ಗೊತ್ತಾಗಬೇಕಾಗಿಲ್ಲ. ಇದು ಎಕ್ಸ್ಟ್ರಾ ಆರ್ಡಿನರಿ, ಅದು ಗೊತ್ತಾಯ್ತು. ಅಷ್ಟು ಗೊತ್ತಾದ್ರೆ ಸಾಕು. ಅದೇ ಪುರುಷೋತ್ತಮತ್ವ. ದೇವರ ಬಗ್ಗೆ ಏನಂತ ಹೇಳಬೇಕು, ಆಶ್ಚರ್ಯವತ್ ಪಶ್ಚಿತಿ ಕಶ್ಚಿರೇ ಇರೋ, ಇಂಥ ವ್ಯಕ್ತಿ ನೋಡಿಯೇ ಇಲ್ಲ ನಾವು, ಮುಗಿತಲ್ಲ. ಯಾರವರು ಅಷ್ಟು ಶ್ರೇಷ್ಠ, ಯಾರೋ ನೋಡಿಲ್ಲ ಅಂದರೆ ಮನೆ ಬಿಟ್ಟೇ ಹೋಗಿಲ್ಲ, ಕೂಪ ಮಾಡೋಕ, ಅವನೇನು ನೋಡೇ ಇಲ್ಲ, ಅವನು ದೊಡ್ಡದಲ್ಲ, ಭಾಳ ಶ್ರೇಷ್ಠ ವ್ಯಕ್ತಿಗಳು ಇವರು. ಇಂಥವ್ರು ನೋಡಿಲ್ಲ ಅದೇನರ್ಥ, ಕೂತ್ಕೊಂಡು ನೋಡ್ತಾರೆ ಅಂದರೆ ಭಾರಿ ದೊಡ್ಡ ವ್ಯಕ್ತಿ ಆಗಿರಬೇಕು ಅಂತ ಅರ್ಥ. ಯಾರೊಬ್ರು ದೊಡ್ಡವ್ರಿಗೆ ಕಾಯ್ತಿದ್ದಾರೆ ಅಂದರೆ ಇವ್ರು ಕಾಯೋರಿಗಿಂತ ದೊಡ್ಡವ್ರು ಬರ್ತಿದ್ದಾರೆ ಅಂತ ಅರ್ಥ. ಯಾರಿಲ್ಲಿ ಕಾಯ್ತಾ ಇದ್ದಾರೆ ಬರೋರು ಎಂಥವ್ರು, ಇವ್ರು ಎಲ್ಲರಿಗಿಂತ ದೊಡ್ಡವರು. ಅದೆಲ್ಲ ಕಾಮನ್ ಸೆನ್ಸ್ ಆಗ. ಆ ರೀತಿ ರಾಮನ ದೇವರ ಬಗ್ಗೆ, ಪೂರ್ತಿ ರಾಮದೇವರ ಬಗ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ, ವಿಚಾರ ಬೇರೆ. ಆದರೂ ಎಕ್ಸ್ಟ್ರಾ ಆಡಿದರೆ ಅಷ್ಟು ಗೊತ್ತು. ಪುರುಷೋತ್ತಮ ಅಂತ ಅದಕ್ಕೆ ಕರೆದು. ಪುರುಷೋತ್ತಮಸ್ಯ ಪದದಲ್ಲೇ ಸ್ವಾರಸ್ಯ ಇದೆ. ತಾವು ಕಂಡ ಎಲ್ಲ ಪುರುಷರಿಗಿಂತ ಶ್ರೇಷ್ಠ ವ್ಯಕ್ತಿ ನೋಡ್ತಾ ಇದ್ದಾರೆ ಅವತ್ತು. ಆದ್ದರಿಂದ ಅವರಿಗೆ ಭಾರಿ ಆಶ್ಚರ್ಯ, ಆನಂದ ಎಲ್ಲ ಆಯಿತು. ಪಪುರ್ ನಿತಾಂತಂ ಸರಸಾಕ್ಷಿ ಭೃಂಗೈ ವರಾನನಾಬ್ಜಂ ಪುರುಷೋತ್ತಮಸ್ಯ ವಿದೇಹ ನಾರಿ ನರವರ್ಯ ಸಂಘಾಹ, ಸಂಘ ಗುಂಪು ಗುಂಪುಗಳಾಗಿ ನೋಡಿದರು ಅಂತ ಅರ್ಥ. ಯಥಾ ಮಹಾಪೌರುಷಿಕಾ ತದಂಘ್ರಿಂ ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾವರಜಂ ಪ್ರವಿಷ್ಟಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾವರಜಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂ ಚ ಸಾಕ್ಷಾತ್ ಜ್ವಲನ ಪ್ರಕಾಶಂ. ತದಾ ಇವರೆಲ್ಲ ಜನಗಳದಾಯ್ತು. ಈಗ ರಾಜ, ವಿದೇಹ ರಾಜ. ತದಾ ವಿದೇಹ ಮಾತೆ ಪೂರ್ತಿ ನೋಡಿ, ಅಲ್ಲಿ ಹೇಳಿದರು ವಿದೇಹಜ ಅಂದರು, ವಿದೇಹ ನಾರಿ ನರವರ್ಯ ಸಂಘ ಅಂದರು. ಈಗ ವಿದೇಹ ಅಂತ ಮತ್ತೆ ಕರೀತಾರೆ, ಒತ್ತು ಕೊಟ್ಟು ಹೇಳ್ತಾರೆ. ಪದದಲ್ಲಿ ಸ್ವಾರಸ್ಯ ಇದೆ ಅಂತ ಹೇಳೋದಕ್ಕೋಸ್ಕರ ನಾನು ಪುನಃ ಅದು ರಿಪೀಟ್ ಮಾಡಿ ಹೇಳ್ತಾ ಇದ್ದ. ತದಾ ವಿದೇಹ, ವಿದೇಹ ವಿಗತ ದೇಹ ಅಂದರೆ ವಿಗತ ದೇಹಾಭಿಮಾನ ಅಂತ ಅರ್ಥ. ಪ್ರತಿಲಭ್ಯ ರಾಮಂ, ಅದು ವಿದೇಹ ರಾಜರಿಗೆ ದೇಹಾಭಿಮಾನ ಬಿಟ್ಟವನು ಅಂತ ಯಾತ ಕರಿಬೇಕು ಅಂದರೆ, ಬೆಂಕಿ ಬಿದ್ದಿತ್ತು ಊರಿಗೆ, ಮಿಥಿಲ ಬೆಂಕಿ ಬಿದ್ದಿದೆ ಅಂತ ಕೇಳಿದ್ರೆ ಏನು ಮಾಡಿದ ಆತ, ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚನ ದಹ್ಯ, ಮೇ ಅಂತ ಅಂದರೆ ನನ್ನದು ಅಂತ ಅರ್ಥ. ಅಭಿಮಾನ ನಂದೇನೇ ಇಲ್ಲ ಅಂತ ಹೇಳಿದ್ನ ಹಾಗೆ, ನಮೇ ಕಿಂಚನ ದಹ್ಯತಿ. ಬರೀ ಅಪ್ರೋಷ, ಭಾರಿ ದೊಡ್ಡ ಅಪ್ರೋಷ ಜ್ಞಾನಿ ಅಲ್ಲ. ಅದು ಪ್ರೂವ್ ಅಂತ ಹ್ಯಾಗೆ ಗೊತ್ತಾಗುತ್ತೆ, ಕೇಳಿದ್ರೆ ನೋಡಿದಾಗ ಗೊತ್ತಾಗುತ್ತೆ. ಇವೆಲ್ಲ ಹೇಳಿದರೆ ರಾಮಾಯಣ ಕಥೆಯಾಗಿ ನೋಡಿ ಇವತ್ತು ಇಷ್ಟೆಲ್ಲ ಹೇಳಿದ್ರು ಯಾರಿದ್ದಾರೆ, ಗೊತ್ತಿಲ್ಲದವ್ರು ಇದ್ದಾರೋ ಇಲ್ವ, ಅದೆಲ್ಲ ಒಂಬತ್ತಿಲ್ಲ ಇದೆ ಅಂತ ಹೇಳೋರು ಇದ್ದಾರೆ. ಅದಕ್ಕೆ ಯಾರಿಗೆ ಹೇಳಬೇಕಿದೆ, ಎಲ್ಲ ಕೀವರ್ಡ್ಸ್ ಯಾತಕ್ಕೆ ಹೇಳಬೇಕು ಅಂತ ಕೇಳಿದರೆ ಅದು ಪುನಃ ಜ್ಞಾಪಕ ಆಗಬೇಕು. ಆ ಪದ ಸ್ವಾರಸ್ಯ ಗೊತ್ತಾಗಬೇಕು. ಇಲ್ಲದವ್ರು ಯಾಕೆ ಹೇಳ್ತಾ ಇರೋದ್ರ, ಒಂದು ಪದ ಹೇಳಿದ ತಕ್ಷಣ ತಂದೆ ಅರ್ಥ ಇರುತ್ತೆ ಅದಕ್ಕೆ. ಇವರಿಗೆ ಅದೆಲ್ಲ ಹೇಳೋದಿಲ್ಲ. ಆ ರಾಮರಾಮಂತೆ ಒಬ್ಬ ಮನುಷ್ಯ, ವಿದೇಹ ಒಂದು ರಾಜ್ಯ ಅಷ್ಟೇ, ಜನಕ ರಾಜ ಒಬ್ಬ ವ್ಯಕ್ತಿ. ಈ ರೀತಿ ನೋಡೋರಿಗೆ ಏನು ಅರ್ಥ ಆಗೋದಿಲ್ಲ, ತಿಳಿಯೋದಿಲ್ಲ. ಅದಕ್ಕೆ ಅರ್ಥ ಅದಕ್ಕೆ ಹೇಳಬೇಕು. ಅದೆಲ್ಲ ಗೊತ್ತಿದ್ದಿದ್ರೆ ಜನ ಇವತ್ತು ಯಾಕೆ ಹೇಗಿರ್ತಿದ್ರು,
ಒಂದು ರಾಮಾಯಣದ ಬಗ್ಗೆ ಪುಸ್ತಕ ಬಂದಿದೆ ಹೇಳಿದ್ದಲ್ಲ ನಾನು, ಉತ್ತರಾಖಂಡ ಅಂತ ಬಂದಿದೆ ಅಂತೇಳಿ. ಹೆಸರು ರಾಮಾಯಣದಕ್ಕೆ ಅದು ಬರೋದ್ರ ರಾಮನ ಬೈದಿರೋ ಬರೀ ರಾಮನ ಬೈದಿರೋದು ಅದ್ರೊಳಗೆ, ಗೊತ್ತಾಯ್ತಾ? ಅದು 14 ಭಾಷೆಗೆ ಅನುವಾದ ಆಗಿ, ಗೊತ್ತಾಯ್ತಾ, 20 ಸತಿ ರಿಪೀಟ್ ಆಗಿದೆ. ಒಂದು 2-3 ವರ್ಷದಲ್ಲಿ ತಿಳ್ಕೊಂಡ್ರೆ ಎಷ್ಟು ಜನ ಇದ್ದಾರೆ, ಎಷ್ಟು ಅಂದರೆ ಅದು ಎಷ್ಟು ತಪ್ಪು. ರಾಮ ಸೂಸೈಡ್ ಮಾಡ್ಕೊಂಡ, ಸೀತೆಯರು ಸೂಸೈಡ್ ಮಾಡಿಕೊಂಡು, ಲಕ್ಷ್ಮಣ ಸೀತೆ ಕಂಡ್ರಾಗ್ತಿರ್ಲಿಲ್ಲ, ರಾಮರಾಜ್ಯ ಕೆಟ್ಟ ರಾಜ್ಯನೇ ಇರಲಿಲ್ಲ, ರಾಮನ ಡಿಸಪಾಯಿಂಟ್ ಆಗಿಬಿಟ್ಟ. ಇವೆಲ್ಲ ಕಥೆಗಳು. ಈ ರೀತಿ ಯಾರು ಬರೆಯೋದು? ಫಾರಿನರ್ ಅಲ್ಲ, ಫಾರಿನರ್ ಸಿಗಲ್ಲ, ಬರೆಯಲ್ಲ. ಫಾರಿನರ್ಸ್ ನಿಜವಾಗಲೂ ಕೂಡ ರಾಮಾಯಣ ಭಾರತ ಓದೋಕ್ಕೆ ಶುರು ಮಾಡಿದ್ದೆ ಅವ್ರು ಹೇಳಿದ್ದಕ್ಕೆ, ಗೊತ್ತಾಯ್ತಾ? ರಾಮಾಯಣ ಮಹಾಭಾರತ ಬಹಳಷ್ಟು ಸ್ಟಡಿ ಮಾಡಿದವ್ರು ಅವರು, ಭಾರಿ ಪುಸ್ತಕಗಳನ್ನ ಬರೆದ್ರು, ಭಾರಿ ಇದು ಮಾಡಿದರು. ವೇದಗಳನ್ನ ಫಸ್ಟ್ ಟೈಮ್ ಪ್ರಿಂಟ್ ಮಾಡಿಸಿದ್ದು ಫಾರಿನರ್ಸು, ಈಗ ಎಲ್ಲರೂ ಪ್ರಿಂಟ್ ಮಾಡಿಸ್ತಾರೆ. ಯಾತಕ್ಕೆ ಹೇಳಿದೆ ಅಂದರೆ ಅವ್ರಿಗೆ ಹೇಗೆಲ್ಲ ಬರೆಯೋದು ಸ್ವಲ್ಪ. ಇವ್ರು ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ತಲೆಹರಟೆಗಳು ಜನಗಳು, ಏನು ಹೇಳಿದ್ರು ಬೈಬೇಕು ಅದನ್ನು. ನಮ್ಮವರೇ ಇದ್ದಾರಲ್ಲ ಅಂಥವ್ರು, ಅದೆಲ್ಲ ಒಪ್ಪೋದಿಲ್ಲ ಅದೆಲ್ಲ ಕೂಡ. ಆ ರೀತಿ ಇರೋದು ಇದೆಲ್ಲ ಹೇಳಬೇಕಾಗುತ್ತೆ. ಮಧ್ಯೆ ಮಧ್ಯೆ ಯಾಕೆ ಹೇಳಬೇಕಿದ್ರೆ ನಾಳೆ ಪರೀಕ್ಷೆ ಇದೆ ರಿಪೀಟ್ ಮಾಡಬೇಕಾಗತ್ತೆ. ಕ್ಲಾಸ್ ಇದೆ ಹೇಳೋದು ಬೇರೆ, ಎಕ್ಸಾಮ್ ಇದೆ ಅಂತ ಹೇಳಿ ಏನು ಮಾಡಬೇಕಾಗ ಮಿಸ್ ರಿಪೀಟ್ ಮಾಡಬೇಕಾಗತ್ತೆ. ಇದೇನು ದೇವರ ಕಥೆ ಇದು. ಅದರಿಂದ ಎಷ್ಟರ್ಚ ಆವೃತ್ತಿ ಅಸಕೃತೋಪದೇಶಾತ್, ಪುನಃ ಆವೃತ್ತಿ ಮಾಡಿದಷ್ಟು ಕೂಡ ಏನಾಗುತ್ತೆ, ಮನಸ್ಸಿಗೆ ಗಟ್ಟಿಯಾಗುತ್ತೆ. ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರ ನೇತ್ರ ವರಜಂ ಗವಿಷ್ಠಂ. ಯಾರು ರಾಮ ನೋಡ್ದ, ಪ್ರತಿಲಭ್ಯ ರಾಮನನ್ನು ಕಂಡು ಹತ್ರ ಹೋಗಿ, ಯಾರೇ ಸಹಸ್ರ ನೇತ್ರ ಅವರಜ, ಸಹಸ್ರ ನೇತ್ರ ಅವರಜ. ಸಹಸ್ರ ನೇತ್ರ ಅಂದರೆ ಯಾರೋ ಇಂದ್ರದೇವರು, ಅವರಜ ಅವರ ತಮ್ಮ ಯಾರೋ ಉಪೇಂದ್ರ, ಇಂದ್ರ ಉಪೇಂದ್ರ. ಗವಿಷ್ಠಂ ಏನು ವರ್ಣನೆ ಮಾಡ್ತಾರೆ ಇಲ್ಲಿ, ರಾಮದೇವರು ಹೇಗಿದ್ದರು ಅಂದರೆ ಇಂದ್ರದೇವರ ತಮ್ಮನ ಉಪೇಂದ್ರನಂತೆ ಇದ್ರು ಅಂತ ಹೇಳೋದಿಲ್ಲ, ಉಪೇಂದ್ರನೇ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ದೇವರ ಭೇದ ಇಲ್ಲ, ದೇವರ ರೂಪಗಳಿಗೆ. ಆದ್ದರಿಂದಾಗಿಯೇ ಸಹಸ್ರ ನೇತ್ರ ಅವರಜಂ, ಅವರಜ ಅನುಜ ಅವರಜ ಎಲ್ಲ ತಮ್ಮ ಅಂತ ಹೇಳೋ ಪದಗಳು. ಗವಿಷ್ಠಂ, ಗೋ ಅಂದರೆ ಭೂಮಿ, ಭೂಮಿಗಿಳಿದು ಬಂದಂತಹ, ಭೂಮಿಗಿಳಿದು ಬಂದಂತಹ. ಎಲ್ಲಿರೋದು ಉಪೇಂದ್ರ ಇಂದ್ರ ಎಲ್ಲ ಕೂಡ ಸ್ವರ್ಗಲೋಕದಲ್ಲಿ. ಇವಾಗ ಸೂರ್ಯ ಅಲ್ಲಿದ್ದಾರೆ, ಕೆಳಗಿಳಿದು ಬಂದುಬಿಟ್ರೆ ಏನಾಗುತ್ತೆ, ಪ್ರಕಾಶ ಇನ್ನೂ ಜಾಸ್ತಿ ನಮಗೆ ಭಾರಿ ಚೆನ್ನಾಗಿ ಕಾಣುತ್ತೆ ಅಂತ ಅರ್ಥ. ಅದಕ್ಕೆ ಜ್ವಲನ ಗವಿಷ್ಠಂ ಸಹಸ್ರ ನೇತ್ರಾವರಜಂ ರಾಮಂ ಸಮರ್ಚಯಾಮಾಸ. ಅರ್ಚಯಾಮಾಸ ಸಮರ್ಚಯಾಮಾಸ. ಅರ್ಚಯಾಮಾಸ ಅಂದರೆ ಪೂಜೆ ಮಾಡಿದ, ಸಮರ್ಚಯಾಮಾಸ ಚೆನ್ನಾಗಿ ಪೂಜೆ ಮಾಡಿದ, ಚೆನ್ನಾಗಿ ಪೂಜೆ ಮಾಡಿದ ಒಂದರ್ಥ ಅದಕ್ಕೆ. ಸಮ್ಯಕ್ ಅರ್ಚಯಾಮಾಸ ಇನ್ನೊಂದರ್ಥ. ಸಂ ಅರ್ಚಯಾಮಾಸ. ಸಂ ಅಂದರೆ ನಾರಾಯಣ, ಅಕಯ ಪ್ರವಿ ಸಂಭೂಮ ಸಖಃ ವಿಷ್ಣುವಾಚಕಃ. ಸಂ, ಓ ಇದು ದೇವರೇ ಇರಬೇಕು ಅಂತ ಹೇಳಿಬಿಟ್ಟು, ಯಾಕೆ ತಾನು ನೋಡ್ತಿರ್ಬೇಕಾದ್ರೆ ತನಗೆ ಆನಂದದಿಂದ ಗುರುತಿಸಿದ. ಅರ್ಚಯಾಮಾಸ, ಸಂ ಇತಿ ಅರ್ಚಯಾಮಾಸ. ನಾರಾಯಣ ಅಂತಲೇ ಪೂಜೆ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಸಹಾನುಜಂ, ಲಕ್ಷ್ಮಣನಲ್ಲಿ ಶೇಷಾವತಾರ, ಜನಕರಾದಿಗಿಂತ ಭಾರಿ ಶ್ರೇಷ್ಠ ಆತ ಕೂಡ, ಆತನಿಗೂ ಪೂಜೆ ಮಾಡಿದ. ಸಹಾನುಜಂ ಜೊತೆಗೆ ಸಹ ಅಂತ ಅಪ್ರಧಾನ, ಕೆಳಗೆ ಪರಮಾತ್ಮನಲ್ಲಿ ಸಂಕರ್ಷಣ ರೂಪದ ಸನ್ನಿಧ ಆವೇಶ ಬೇರೆ ಇದೆ, ಪೂಜೆ ಮಾಡಿದ. ತಂ ಋಷಿಂ ಚ ಸಾಕ್ಷಾತ್. ಆಮೇಲೆ ಆ ಋಷಿಯನ್ನು ಪೂಜೆ ಮಾಡಿದ. ತಾರತಮ್ಯ ನೋಡಿ, ಮೊದಲು ರಾಮ, ಆಮೇಲೆ ಲಕ್ಷ್ಮಣ, ಆಮೇಲೆ ಋಷಿ, ತಾರತಮ್ಯ ಕ್ರಮದಲ್ಲಿ ಪೂಜೆ ಮಾಡಿ ಹೇಳ್ತಾ ಇದ್ದಾರೆ. ಪೂಜೆ ಹಾಗೆ ಮಾಡಿದ. ಸಾಕ್ಷಾತ್ ಜ್ವಲನ ಪ್ರಕಾಶಂ, ಸಾಕ್ಷಾತ್ ಜ್ವಲನ ಪ್ರಕಾಶಂ. ಇಲ್ಲಿ ಅನ್ವಯ ಮಾಡ್ಕೋಬೇಕು ಇದನ್ನು. ಜ್ವಲನ ಪ್ರಕಾಶಂ ಅನ್ನೋದನ್ನು ರಾಮದೇವರಿಗೂ ಅನ್ವಯ, ಆಮೇಲೆ ಲಕ್ಷ್ಮಣಿಗೆ ಅನ್ವಯ ಆಗಲೇಬೇಕು. ಮುಖ್ಯವಾಗಿ ಅನಂತರ ಇವರಿಗೂ ಅನ್ವಯ, ಯಾರಿಗೆ? ವಿಶ್ವಾಮಿತ್ರರಿಗೂ ಕೂಡ. ಹೇಗಿದ್ದಾರೆ? ಸಾಕ್ಷಾತ್ ಜ್ವಲನ ಪ್ರಕಾಶ. ಜ್ವಲನ ಅಂದರೆ ಅಗ್ನಿ, ಅಗ್ನಿ ಅಂತ ಹೊಳೆ ತೇಜಸ್ಸು, ಬ್ರಹ್ಮ ತೇಜಸ್ಸು ಅಂತಾರಲ್ಲ, ಬ್ರಹ್ಮ ವರ್ಚಸ್ಸು ಆಗಿದ್ದಾರೆ. ಸಾಮಾನ್ಯ ಗಾಯತ್ರಿ ಮಂತ್ರ ಸರಿಯಾಗಿ ಮಾಡ್ತಿದ್ರೇ ಮುಖದ ಒಂದು ಕಾಂತಿ ಇರುತ್ತೆ, ಗೊತ್ತಾನೆ? ಅಂಥ ಹೊತ್ತಿನಲ್ಲಿ ಯಾರವರು ಗಾಯತ್ರಿ ಮಂತ್ರ ದ್ರಷ್ಟಾರ ಮುನಿಗಳಾದ್ರಿಂದಾಗಿಯೇ ಅಷ್ಟು ಕಾಂತಿಯಿಂದ ಕೂಡಿದ್ರು. ಚಲನ ಪ್ರಕಾಶಂ ತಂ ಋಷಿಂ ಅರ್ಚಯಾಮಾಸ, ಅರ್ಚಯಾಮಾಸ ಸಮರ್ಚಯಾಮಾಸ. ತದಾ ವಿದೇಹ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾ ವರಜಂ ಗವಿಷ್ಠಂ ಸಮರ್ಚಯಾಮಾಸ ಸಹಾನುಜಂ ತಂ ಋಷಿಂ ಚ ಸಾಕ್ಷಾತ್ ಚಲನ ಪ್ರಕಾಶಂ. ಇನ್ನು ಗವಿಷ್ಠಂ ಅಂತ ಹೇಳಿದರೆ ಗೌದ ಸ್ವರ್ಗ ಅಂತನೂ ಅರ್ಥ, ಭೂಮಿ ಅಂತನೂ ಅರ್ಥ, ಸ್ವರ್ಗ ಅಂತನೂ ಅರ್ಥ. ಸ್ವರ್ಗದಲ್ಲಿರತಕ್ಕಂತಹ ಆ ಉಪೇಂದ್ರನನ್ನು ಹೇಗೋ ಹಾಗೆ ಪೂಜೆ ಮಾಡಿದ. ಉಪೇಂದ್ರನೇ ಬಂದಿದ್ದಾನೆ ತಿಳ್ಕೊಂಡೆ ಪೂಜೆ ಮಾಡಿದ. ಮೇನೇ ಚ ಜಾಮಾತರಮಾತ್ಮಕನ್ಯಾ ಗುಣೋಚಿತಂ ರೂಪ ನವಾವತಾರಂ ಉವಾಚ ಚಾಸ್ಮಾ ಋಷಿರಗ್ರತೇಜಾಃ ಪುರುಷ್ವ ಜಾಮಾತರಮೇನಮಶ್ವಿತಿ. ಮೇನೇ ಚ ಜಾಮಾತರಂ
ಆತ್ಮಕನ್ಯಾ ಗುಣೋಚಿತಂ ರೂಪ ನವಾವತಾರಂ ಉವಾಚ ಚ ಅಸ್ಮೈ. ಬಿಡಿಸಿದಾಗ ಏನಾಗುತ್ತೆ? ಅಸ್ಮೈ ಅಂತಾಗುತ್ತೆ. ಕೂಡಿಸಿದಾಗ ಸಂಧಿ ಮಾಡ್ಕೊಂಡು ಓದಬೇಕಾದ್ರೆ ಅಸ್ಮಾ ಋಷಿರಗ್ರ ತೇಜ ಅಂತ ಹೇಳಬೇಕು. ಪದವಿಭಾಗ ಮಾಡಿದಾಗ ಅಸ್ಮೈ ಋಷಿ ಉಗ್ರತೇಜ ಕುರುಷ್ವ ಜಾಮಾತರಂ ಏನಂ ಆಶು ಇತಿ. ನಡೆದಿದ್ದೇನು? ಸ್ವಯಂವರದ ಘೋಷಣೆ. ಇವರು ಬಂದರು. ಸೊ ಏನು ಪ್ರಸಕ್ತಿ ಮಾತಾಡ್ಬೇಕು ಅವ್ರೀಗ? ಜನಕರಾಜ ನೋಡ್ತಿರ್ಲಿಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟ. ಏನಂತ? ಅಳಿಯ ಸಿಕ್ಕಾದ ತೀರ್ಮಾನ. ಅಲ್ಲಿವರೆಗೆ ಏನಾಗಿದ್ದಿಲ್ಲ ಆತನಿಗೆ. ಪರೀಕ್ಷೆ ಮಾಡ್ತಾ ಮಾಡ್ತಾ ಬಂದಿದ್ದ. ರಾಮದೇವ್ರು ನೋಡಿದ ತಕ್ಷಣ ಏನು ಮಾಡ್ದ? ಈತನ ನಡೆಯ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ. ಉಳಿದವ್ರ ಪರೀಕ್ಷೆ ಯಾತಕ್ಕೆ ಮಾಡಬೇಕಾಗಿತ್ತು? ಯೋಗ್ಯತೆ ಗೊತ್ತಾಗಲಿಕ್ಕೆ. ನೋಡಿದ ತಕ್ಷಣ ಗೊತ್ತಾಗಿದ್ರಿಂದ ಏನಾಯ್ತು? ಈಗ ಈತನ ತನ್ನಡಿ ಅಂತ ತೀರ್ಮಾನ ಮಾಡ್ಕೊಂಡು ಮೇನೇಚ ಜಾಮಾತರಂ. ಜಾಮಾತ ಅಂದ್ರೇನೋ ಅಳಿಯ ಅಂತ ತೀರ್ಮಾನ ಮಾಡಿದ. ಅದು ಎಂಥ ಅಳಿಯ? ಆತ್ಮಕನ್ಯಾ ಗುಣೋಚಿತಂ. ಆತ್ಮಕನ್ಯಾ ಗುಣೋಚಿತಂ. ಆತ್ಮ ಸ್ವ ತನ್ನ, ಕನ್ಯಾ ಮಗಳಾದ ಜಾನಕಿಗೆ ಗುಣೋಚಿತ ಅನುರೂಪನಾದಂಥ ವರ ಅಂತ ತೀರ್ಮಾನ ಮಾಡಿದ. ವರನನ್ನು ಹ್ಯಾಕೆ ಹುಡುಕ್ಬೇಕು? ಯಾವಾಗಲೂ ಅನುರೂಪ ವರ, ಅನುರೂಪ ಕನ್ಯೆ. ಅವಾಗ ಏನಾಗುತ್ತೆ? ಮುಂದೆ ದಾಂಪತ್ಯ ಸರಿ ಇರುತ್ತೆ. ಅದು ಅನುರೂಪ ಇಲ್ಲದವ್ರು ಏನಾಗುತ್ತೆ? ಅದು ಸರಿಯಾಗಿ ಯಶಸ್ವಿಯಾದ ದಾಂಪತ್ಯ ಅನಿಸೋದಿಲ್ಲ. ಅದಕ್ಕೋಸ್ಕರ ಪರೀಕ್ಷೆ ಮಾಡ್ತಾ ಇದ್ದಿದ್ದ. ಆತ್ಮಕನ್ಯಾ ಗುಣೋಚಿತಂ. ತನ್ನ ಕನ್ಯೆಯಾದ ಮಹಾಲಕ್ಷ್ಮಿ ಸೀತೆಗೆ ಅವರ ಗುಣಗಳಿಗೆ ಉಚಿತವಾದಂತಹ, ಯಾರು ಅವ್ರ ಗುಣ ಏನು? ದೇಶತಃ ವ್ಯಾಪ್ತರು, ಕಾಲತಃ ವ್ಯಾಪ್ತರು. ಇವರೇನಾಗಿರೋ ಬರೋ ವ್ಯಕ್ತಿ ಮಿನಿಮಮ್ ಅಷ್ಟಿರಬೇಕು. ಜೊತೆಗೆ ಅನಂತ ಗುಣ, ಕಲ್ಯಾಣ ಗುಣ, ಪರಿಪೂರ್ಣ. ಅವಾಗ ಮ್ಯಾಚಿಂಗ್ ಗೊತ್ತಾಯ್ತು. ಯಾವ ರೀತಿ ಮ್ಯಾಚಿಂಗ್ ಅಂತ ಕೇಳಿದರೆ, ದೇಶತಃ ಕಾಲತಃ ವ್ಯಾಪ್ತಳಾದ ಮಗಳಿಗೆ ಅಷ್ಟಿರಲೇಬೇಕು. ವರನ ಕ್ವಾಲಿಫಿಕೇಶನ್ ಅಟ್ಲೀಸ್ಟ್ ಸೇಮ್ ಇರಬೇಕು, ಕೊನೆ ಪಕ್ಷ ಹೆಚ್ಚಿರಬೇಕು. ಇವತ್ತು ಕಾನ್ಸೆಪ್ಟ್ ಏನಿರುತ್ತೆ ಸಾಮಾನ್ಯವಾಗಿ, ಈಗ ಕಡಿಮೆ ಆಗಿಬಿಟ್ಟಿದೆ. ಈಗ ಮೊದಲೆಲ್ಲ ಏನಿರ್ತಿತ್ತು? ಅವ್ರಿಗೆ ಜಾಸ್ತಿ ಓದಿರಬೇಕು, ಕೆಲಸ ಜಾಸ್ತಿ ಇರಬೇಕು. ಇವರೇ ಜಾಸ್ತಿ ಕೆಲಸ ಇವರೇ ಮಾಡ್ತಿರ್ತಾರೆ ಎಷ್ಟೋದಲ್ಲ. ಈಗ ಸಂಬಳ ಜಾಸ್ತಿ ಇರುತ್ತೆ, ಆದರೂ ಬೇಕೊಂಡು ಓಡಾಡ್ತಿರ್ತಾರೆ. ಅದು ಬೇರೆ ಮಾತು. ಆದರೆ ಆತ್ಮಕನ್ಯಾ ಗುಣೋಚಿತಂ ಜಾಮಾತರಂ ರೂಪ ನವಾವತಾರಂ. ಹೇಗಿದ್ದಾರೆ? ರೂಪ ನವಾವತಾರಂ. ರೂಪದ ಹೊಸ ಒಂದು ರೂಪ. ರೂಪನೇ ಇನ್ನೊಂದು ರೀತಿ ಹೊಸದಾಗಿ ಬಂದರೆ, ಎಲ್ಲ ರೂಪಗಳು ಸೇರಿದ್ರೆ ಏನಾಯ್ತು? ಎಲ್ಲ ರೂಪ ಒಂದು ಕಡೆ ಸೇರಿಬಿಟ್ಟು ಇಳಿದು ಬಂದರೆ ಹೇಗೋ ಹಾಗಿತ್ತು. ಅದಕ್ಕಿಂತ ಜಾಸ್ತಿ ರಾಮದೇವರು ಬಿಟ್ಟಾಗಲೇ ಅದು ಇಲ್ಲಿ ಸರ್ವತ್ರ ವ್ಯಾಪ್ತರಾದ ಪರಮಾತ್ಮ ಇಲ್ಲಿ ಉಳಿದಲ್ಲಿ ಅದು ಹೇಳಬೇಕು ಅಂತ ಹೇಳೋದು. ರೂಪ ನವಾವತಾರಂ. ರೂಪದ ಹೊಸ ಅಭಿನವ ರೂಪ ಇದ್ದಾಗಿದ್ದಾನೆ. ರೂಪ ರಾಶಿ ಅಂತ ಕರೀತಾರಲ್ಲ ಹಾಗೆ. ರೂಪದ ರಾಶಿ ಮತ್ತೊಂದು ರೂಪದಲ್ಲಿ ಬಂದಾಗ ಕಾಣಿಸ್ತಾ ಇದೆ. ದೇವರು ಎಷ್ಟು ವರ್ಣನೆ ಮಾಡಿದ್ರು ಸಾಲದು ಅಂತ ಹೇಳೋದಕ್ಕೆ ಆ ರೀತಿ ಹೇಳಿ. ಉವಾಚ ಚಾಸ್ಮೈ ಋಷಿರುಗ್ರ ತೇಜ. ತೀರ್ಮಾನ ಮಾಡ್ಕೊಂಡು ಜನಕರಾಜ, ಏತೆ ನನ್ನ ಅಡಿಯ. ಕಾರಣ ಏನು? ಆತ್ಮಕನ್ಯಾ ಗುಣೋಚಿತನಾಗಿದ್ದಾನೆ, ಆದ್ದರಿಂದ ಸರಿ ತೀರ್ಮಾನ ಮಾಡಿದ. ಅಷ್ಟೊತ್ತಿಗೆ ಏನಾಯಿತು? ಋಷಿ ವಿಶ್ವಾಮಿತ್ರ ಋಷಿಗಳು ಉಗ್ರ ತೇಜಾಹ. ಉಗ್ರವಾದ ಉಗ್ರ ಅಂದರೆ ತೀಕ್ಷ್ಣವಾದ. ಉಗ್ರ ಅಂದರೆ ಕೆಟ್ಟ ಅಂತ ಅರ್ಥ ಬರುತ್ತೆ. ಉಗ್ರಗಾಮಿಗಳು ಅಂತ ಹೇಳಿದಾಗ ಉಗ್ರ ಶಬ್ದಕ್ಕೆ ಏನರ್ಥ? ಅದು ಬಯೋಪದ. ಇಲ್ಲಿ ಉಗ್ರ ಅಂದ್ರೆ ಹಾಗಲ್ಲ, ತೀಕ್ಷ್ಣ ಅಂತ. ಉಗ್ರ ಕಿರಣ, ಸೂರ್ಯನ ಏನಂತ ಕರೀತಾರೆ? ಉಗ್ರ ಕಿರಣ, ತೀಕ್ಷ್ಣ ಕಿರಣ. ಅದಕ್ಕೆ ಉಗ್ರ ತೇಜಾಹ ಋಷಿ. ಉಗ್ರ ತೇಜಸ್ಸಿನ ಋಷಿ ವಿಶ್ವಾಮಿತ್ರರು ಅಸ್ಮೈ ಉವಾಚ ಚ ಅಂದ್ಕೊಂಡ. ಇವರು ಹೇಳಿದ್ದು ಹಾಗೆ ಆಯಿತು. ಉವಾಚ ಚ ಅವರು ಹೇಳಿದರು ಏನಂತ? ರಾಜ ಏನಂ, ಈ ರಾಮನನ್ನ ಆಶು ಬೇಗನೆ ಜಾಮಾತರಂ ಕುರುಷ್ವ, ಅಡಿಯನ್ನು ಮಾಡ್ಕೋ ಅಂತ ಹೇಳಿದ್ರು. ಈತ ಅನ್ಕೊಂಡಿದ್ದೇನೋ ಅಳಿಯ ಅಂತೇಳಿ, ಅವ್ರು ಹೇಳಿದ್ದೇನೋ ಅಳಿಯ ಅಂತೇಳಿ. ಏನಾಯ್ತಲ್ಲ, ಇಬ್ಬರು ಅಭಿಪ್ರಾಯ ಒಂದೇ ಆಯಿತು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಸರಿಯಾಗಿ ವಿಚಾರ ಮಾಡಿ ಮಾತಾಡಿದ್ರೆ ಏನಾಗುತ್ತೆ? ಸರಿಯಾಗಿ ಜಡ್ಜ್ಮೆಂಟ್ ಕೊಟ್ಟರೆ ಮೇಲೆ ಹೋಗ್ತಾ ಹೋದ್ರೆ ಎಲ್ಲ ಕಡೆ ಏನು ಜಡ್ಜ್ಮೆಂಟ್ ಬರುತ್ತೆ? ಸೇಮ್ ಜಡ್ಜ್ಮೆಂಟ್ ಬರುತ್ತೆ. ತಪ್ಪಾಗಿ ಕೊಟ್ಟರೆ ಏನಾಗುತ್ತೆ? ಅವನು ಕ್ಯಾಶ್ ಮಾಡ್ಬಿಡ್ತಾರೆ, ತೆಗೆದು ಹಾಕಿಬಿಡ್ತಾರೆ. ಅದರಿಂದ ಸರಿಯಾದ ರೀತಿ ಯೋಚನೆ ಮಾಡಿದ. ಅದು ವ್ಯವಸಾಯಾತ್ಮಿಕ, ವಿಚಾರಾತ್ಮಿಕ. ವಿಚಾರ ಮಾಡಿ ಮಾತಾಡಿದಾಗ ಉತ್ತರ ಒಂದೇ ಇರುತ್ತೆ. ವಿಚಾರ ಮಾಡದೆ ಮಾತಾಡಿದಾಗ ಬಹುಶಃ ಹೆನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ತಲೆ ತೋರಿಸೇ ಮಾತಾಡ್ತಾರೆ, ಅದರಿಂದ ಬೆಲೆ ಇರೋದಿಲ್ಲ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಿಚಾರ ಮಾಡಿ ಮಾತಾಡಿದಾಗ ಅಲ್ಲಿ ಒಮ್ಮತ ಇದ್ದೇ ಇರಬೇಕು. ಮೇನೇಚ ಜಾಮಾತರಮಾತ್ಮಕನ್ಯಾ ಗುಣೋಚಿತಂ ರೂಪ ನವಾವತಾರಂ ಉವಾಚ ಚ ಅಸ್ಮೈ ಋಷಿ ಉಗ್ರತೇಜಾ. ಯಾರೋ ಋಷಿ ಅಲ್ಲ, ಉಗ್ರತೇಜ, ತೇಜಸ್ಸು ಅಂತ ಹೇಳಿದಾಗ ತುಂಬ ಜ್ಞಾನಿಗಳು ಅಂಥವ್ರು ಹೇಳಿದರು. ಏನಂ, ಈ ರಾಮನನ್ನ ಆಶು ಬೇಗನೆ ಜಾಮಾತರಂ ಕುರುಷ್ವ, ಜಾಮಾತರನ ಅಳಿಯನನ್ನಾಗಿ ಮಾಡಿಕೋ ಅಂತ ಹೇಳಿದ್ರು. ಅಲ್ಲೇನಾಯಿತು? ಬಂದಿದ್ದು ಉದ್ದೇಶ ಎಲ್ಲ ಸರಿಯಾಗಿ ಈಡೇರಿ. ಸಾಹ ಚೈನಂ ಪರಮಂ ವಚಸ್ತೆ ಕರೋಮಿ ನಾತ್ರಾಸ್ತಿ ವಿಚಾರಣಾ ಮೇ ಶೃಣುಷ್ವ ಮೇ ಅಥಾಪಿ
ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತಾ ಪುರಸ್ತಾತ್ ಸಹ ಆಹ ಚ ಏನಂ ಪರಮಂ ವಚಃ ತೇ ಕರೋಮಿ ನ ಅತ್ರ ಅಸ್ತಿ ವಿಚಾರಣಾ ಮೇ ಶೃಣುಷ್ವ ಮೇ ಅಥ ಅಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತಾ ಪುರಸ್ತಾತ್ ಸ ಆಹ ಆಹ. ಜನಕರಾಜ ಹೇಳಿದ ಏನಂ 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 ಶಬ್ದಕ್ಕೆ ಇಲ್ಲಿ ವಿಶ್ವಾಮಿತ್ರ ಮುನಿಗಳಿದ್ದಾರಲ್ಲ ಅವ್ರನ್ನ ಕುರಿತು ಸಹ ಏನಂ ಆಹ ಕರ್ತೃ ಕರ್ಮ ಕ್ರಿಯಾ ಮೂರು ಬಂತು. ಸಹ ಜನಕ ವಿಶ್ವಾಮಿತ್ರಂ ಏನಂ ಆಹ ಕುರಿತು ಮಾತನಾಡಿದರು. ಏನಂತ ತೇ ವಚಃ ಪರಮಂ, ತೇ ವಚ ನಿಮ್ಮ ಮಾತು ಪರಮಂ ಅತಿ ಶ್ರೇಷ್ಠವಾದ ಮಾತದು. ಏನು ಬೇಕು ಮೋಸ್ಟ್ ರೆಲೆವೆಂಟಾಗಿ ಮಾತಾಡಿದ್ದೀರಿ. ಯಾರೋ ತೋರಿಸಿ ಒಪ್ಕೊಂಡ್ರೆ ಬಜಿತಾಗೋದು, ಹಾಗೆಲ್ಲ ಹೇಳಬಾರ್ದಾಗಿತ್ತು ಅಂತ ಸರಿಯಾಗಿ ಹೇಳಿ. ಪರಮಂ ವಚಃ ಮಾತು ಅಂದರೆ ಸಾಕು. ಪರಮಂ ಪರಮಂ ಅಂದ್ರೇನೋ ಸುಪ್ರೀಮ್, ಅದು ಅತಿ ಶ್ರೇಷ್ಠವಾದ ಮಾತನಾಡಿದ್ದೀರಿ. ಅದಕ್ಕೆ ನಾನು ಏನು ಮಾಡ್ತೇನೆ, ಕರೋಮಿ ಅದು ನಡೆಸಿಬಿಡ್ತೇನೆ, ಮಾತನ್ನು ನಡೆಸ್ತೇನೆ ನಾನು, ಯಾಕೆ ತುಂಬ ಶ್ರೇಷ್ಠವಾದ ಮಾತು ಆದ್ದರಿಂದ ನಡೆಸಿಬಿಡ್ತೇನೆ. ನಾ ಅತ್ರ ಅಸ್ತಿ ವಿಚಾರಣಾಮೆ, ಇನ್ನು ಕನ್ಫರ್ಮ್ ಮಾಡ್ತಾರೆ. ಅತ್ರ ಈ ವಿಷಯದಲ್ಲಿ ಮೇ ನನಗೆ ವಿಚಾರಣ ನಾ ಅತ್ರ ನಾ ಅಸ್ತಿ, ವಿಚಾರ ಮಾಡೋದೇನು ಉಳಿದೇ ಇಲ್ಲ. ಸರಿಯಾಗಿ ಹೇಳಿದ್ದೀರಾ, ಅದು ಏನು ವಿಚಾರ ಮಾಡೋ ಅಂಶನೇ ಇಲ್ಲ. ಸಾಹ ಚೈನಂ ಪರಮಂ ವಚಸ್ತೆ ಕರೋಮಿ ನಾತ್ರ ಅಸ್ತಿ ವಿಚಾರಣ ಮೇ. ಆದರೆ ಅಥಾಪಿ ಆದರೂ ಸಹ, ಅಥಾಪಿ ಆದರೂ ಸಹ ಮೇ ವಚಃ ಶೃಣು, ನನ್ನ ಒಂದು ಮಾತನ್ನು ಕೇಳಬೇಕು ನೀವು. ಏನು ಅಂದರೆ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತ ಪುರಸ್ತಾತ್. ಪುರಸ್ತಾತಿ ಮುಂಚೆನೇ ನಾನು ಒಂದು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೇನೆ. ಯಾವುದಕ್ಕೋಸ್ಕರ? ಸುತಾ ಪ್ರದಾನಾಯ, ನನ್ನ ಮಗಳನ್ನು ಕೊಡಬೇಕಾದ್ರೆ ಒಂದು ಕರಾರು ಹಾಕಿಬಿಟ್ಟಿದ್ದೇನೆ, ಗೊತ್ತಾಯ್ತಾ? ಅದನ್ನು ನಡೆಸಬೇಕಿತ್ತು ಅಷ್ಟೇ. ನಡೆಸಿದರೆ ಕೊಡ್ತೀನಲ್ಲ, ನಡೆಸ್ತಾನೆ ಕೊಡ್ತೀನಿ ಅಷ್ಟೇ. ನಡೆಸಿದರೆ ಕೊಡ್ತೀನಿ, ಏನಾಗೋದಿಲ್ಲ ಮತ್ತೆ ಇನ್ನು ಕಂಡೀಷನ್ ಆಯಿತು, ಡೌಟ್ ಇದೆ, ಅದು ಕನ್ಫರ್ಮ್ ಆಗಿರಲಿಲ್ಲ. ಒಂದು ಮೇನೆ ಎಂಬ ಮಾತಿಗೆ ಅರ್ಥ ಬರ್ತಿರಲಿಲ್ಲ. ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಇದು ಫಾರ್ಮ್ಯಾಲಿಟಿ. ನಿನಗೆ ಕೊಡೋದು ಫಾರ್ಮಲಾಗಿ ಅಪ್ಲೈ ಮಾಡೋದ್ರೆ ಹಾಗೆ ಫಾರ್ಮಲ್ ಆಗಿ ಕೊಡೋದು. ಇದು ನೋಡೋಣ ಆಮೇಲೆ ಎಂಬುದಲ್ಲ, ನಿಶ್ಚಿತ. ಯಥಾ ಪ್ರತಿಜ್ಞಾ ನಾವು ಪ್ರತಿಜ್ಞೆಯನ್ನು ಯಾರು ರಾಜರ ಮಹಾರಾಜರು ಪ್ರತಿಜ್ಞೆಯನ್ನು ಮೀರಿಬಿಟ್ಟು ಏನಾಗುತ್ತೆ, ಅಲ್ಲಿಗೆ ಮಾತು ತಪ್ಪಿದವರು ಅಂತ ಆಗ್ಬಿಡುತ್ತೆ. ಗೊತ್ತು, ಫಸ್ಟ್ ರ್ಯಾಂಕ್ ಬರೋದು ಗೊತ್ತಿದ್ದು ಕೂಡ ಪರೀಕ್ಷೆ ಮಾಡಿನೇ ಕೊಟ್ಟರೆ ಏನಾಗುತ್ತೆ, ಅದಕ್ಕೆ ವೆಲಿಟಿ ಇರುತ್ತೆ. ಮೊದಲೇ ಕೊಟ್ಬಿಟ್ರೆ ಅದು ಫೌಲ್ ಮೆಥಡ್, ಸರಿಯಲ್ಲ, ನ್ಯಾಯ ಸಂದಿಲ್ಲ ಅಂತಾಗುತ್ತೆ. ಅದಕ್ಕೋಸ್ಕರ ಅವನಿಗೆ ಕೊಡೋದಾದ್ರೂ ಕೂಡ ವ್ಯವಸ್ಥಿತವಾಗಿ ಕೊಟ್ಟಾಗ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಬೇರೆ ಆಯಿತು, ಉಲ್ಟಾ ಪಲ್ಟಾ ಆಯ್ತು. ಅಲ್ಲಿ ಇಲ್ಲ, ಅಲ್ಲೇನಾಯ್ತು ಅಂದರೆ ಉಲ್ಟಾ ಪಲ್ಟಾ ಆಯ್ತು. ಭೀಷ್ಮಕರ ಅದೇನು ಮಾಡಿಬಿಟ್ಟು ಮುಂದೆ ಡೀಟೇಲಾಗಿ ಹೇಳ್ತಾರೆ ಅದನ್ನು. ಅದು ರುಕ್ಮಿಣಿ ಸ್ವಯಂವರ ಮಾಡಿದ. ಇಲ್ಲಿ ಸೀತಾ ಸ್ವಯಂವರ, ರುಕ್ಮಿಣಿ ಸ್ವಯಂವರ ಆಚಾರ ಬರೀತಾರೆ. ಈತಂದು ಧರ್ಮ, ಆತನ ಧರ್ಮ ಆಗಲಿಲ್ಲ ಅಂತ ಹೇಳ್ತಾರೆ. ಭೀಷ್ಮಕ ರಾಜ ಮಾಡಿದ್ದು ತಪ್ಪಾಯಿತು. ಯಾಕೆ? ಈತರ ಸ್ವಯಂವರ ಏನಂತಿದೆ, ರಾಮನಿಗೆ ಕೊಡಬೇಕು ಅಂತ, ಸೀತಾಗೆ ತಕ್ಕಂತೆ ಕೊಡಬೇಕು ರಾಮನೇ ಅಂದ್ಕೊಂಡ, ಸರಿಯಾಗಿ ಬಂತ ಕೊಟ್ಬಿಟ್ಟ. ಆತ ಹಾಗಲ್ಲ, ಸ್ವಯಂವರ ಕಂಡೀಷನ್ ಹಾಕಿದ. ಆ ಸ್ವಯಂವರ ಪ್ರಕಾರ ಯಾರು ಬೇಕಾದ್ರೆ ಓಪನ್, ಅದು ಕೃಷ್ಣನಿಗೆ ಆಗಬೇಕು ಅಂತ ಏನೂ ಇಲ್ಲ. ಶಿಶುಪಾಲಲ್ಲಿ ಏನು ಪ್ಲಾನ್ ಮಾಡಿದ್ರು ಅವರ ಬುದ್ಧಿ ಬರೋದು ಡೀಟೇಲಾಗಿ ಹೇಳ್ತಾರೆ. ಪ್ಲಾನ್ ಮಾಡಿದ್ರು ಅವರೆಲ್ಲ, ಒಂದು ಸ್ವಯಂವರದ ಏರ್ಪಾటు ಇಟ್ಕೊಂಡಾತ. ಅಲ್ಲಿಗೆ ಎಲ್ಲರೂ ಹೋಗೋದು ಅಂತ ಹೊರಟರು. ಇವರೆಲ್ಲ ಯೋಚನೆ ಮಾಡಿದರು, ನಾವೇನಾದ್ರು ಎಲ್ಲರೂ ಹೋಗ್ಬಿಟ್ಟು ಕೃಷ್ಣನು ಬಂದುಬಿಟ್ರೆ ರುಕ್ಮಿಣಿ ಜಗದೇಕ ಸುಂದರಿ, ಇವನು ಜಗದೇಕ ಸುಂದರ, ಸ್ವಯಂವರ ಹಾಗೆ ಹೋಗ್ಬಿಡುತ್ತೆ. ಅದು ಕೃಷ್ಣ ಬರದಂತೆ ಮಾಡೋಕ್ಕಂತ ಪ್ಲಾನ್ ಮಾಡಿದ್ರು, ಗೊತ್ತಾಯ್ತಾ? ಕೊನೆಗೆ ಏನಾಯ್ತು, ಏನೇನು ನಡೆದು ಕೊನೆ ನಿರ್ವಾಹದ ಪೂಜೆನೇ ಮಾಡಬೇಕಾಯ್ತು. ಆವತ್ತಿಗೆ ಕೊನೆ ಸ್ವಯಂವರ ಕ್ಯಾನ್ಸಲ್, ವಿವಾಹ ಮದುವೆನೇ ಫಿಕ್ಸ್ ಹೋದ್ಬಿಟ್ರು ಅವ್ರು, ಗೊತ್ತಾಯ್ತಾ? ಯಾರಿಗೆ? ಶಿಶುಪಾಲನ ಜೊತೆಗೆ. ಇಲ್ಲಿ ನೋಡಿ ಹೇಗಿದೆ, ರಾಮನ ಜೊತೆಗೆ ಶಿಶುಪಾಲನ ಜೊತೆಗೆ ಫಿಕ್ಸ್ ಹೋಗಿ ತೀರ್ಮಾನ ಮಾಡಿಬಿಟ್ರು. ಅವಾಗ ಏನಾಯ್ತಾಗ ಅದು ತಪ್ಪಾಯ್ತು ಅದು ಮಾಡಿದ್ದು. ಮಗ ರುಗ್ಮಿ ಹೇಳಿದ, ಅವ್ನು ಕೇಳಿಬಿಟ್ಟ ಹಾಗೆ. ಆಗ ಕೃಷ್ಣ ಬಂದು ಹೇಳ್ತಾನೆ, ವಿಶ್ವರೂಪ ತೋರಿಸ್ತಾರೆ ವಿಶ್ವಕರಾಜ. ನಾನು ಯಾರು ನೋಡು ಅಂತ ಹೇಳಿದೆ. ನಾನು ಯಾರು ನೋಡು, ನಿನ್ನ ಮಗಳು ಯಾರು ನೋಡು. ನಾವು ನಿತ್ಯ ದಂಪತಿಗಳು. ಅಲ್ಲಿ ಸ್ವಾರಸ್ಯ ಇರೋ ಒಂದು ಭಾಗದಲ್ಲಿ ಮಾತ್ರ ರುಕ್ಮಿಣಿ ವಿಶ್ವರೂಪನೂ ಹೇಳ್ತಾರೆ. ಅನಂತ ರೂಪಿಣಿ ಇಂಚ ರುಕ್ಮಿಣಿ ಮತ್ತು ವರ್ಣನೆ ಮಾಡ್ತಾರೆ. ಅದೊಂದು ಮಹಾಭಾರತದಲ್ಲಿ ರುಕ್ಮಿಣಿ ಸೀತಾ, ರಾಮಾಯಣ ಮಹಾಭಾರತ ಬೇರೆ ಎಲ್ಲೂ ಕೂಡ ಏನು ಹೇಳಿಲ್ಲ, ದೇವ್ರ ವಿಶ್ವರೂಪವಾಗಿ ಹೇಳಿದ, ಸೀತಾ ವಿಶ್ವರೂಪವಾಗಿ ಹೇಳಿದ. ಅದನ್ನು ನೋಡು ತೋರಿಸಿದಾಗ ಆತ ಗಾಬರಿ, ಅಯ್ಯೋ ಎಂಥ ತಪ್ಪು ಮಾಡಿದೆ, ಕ್ಷಮಿಸು ಅಂತ ಹೇಳಿದೆ. ಆಗ ಹೇಳ್ಕೊಂಡ, ನಾನೇನೋ ನನಗೆ ನಿಶ್ಚಯ ಐತೆ, ಸಂಶಯ ಇಲ್ಲ, ನನಗೆ ಸಂಶಯ ಇಲ್ಲ. ಆದರೆ ಈ ಸಂಶಯ ಒಂದಿದೆ, ಭಯ ನನಗಿದೆ, ಭಯ ಇದೆ. ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ, ಅವ್ರು ದೊಡ್ಡ ಗ್ಯಾಂಗ್ ಇದೆ ಅವರು. ನನ್ನ ಮಾತು ಕೊಟ್ಟು ಹೇಗೆ ಕೊಟ್ಟು ಏನು ಮಾಡಲಿ, ನಾನಂತೂ ಒಪ್ಕೊಂಡ್ಬಿಡ್ದು ಏನೇ ಇಲ್ಲ. ಹಾಗೆ ಹೇಳ್ತಾರೆ, ನೀನು ಕೊಡೋದು ನನ್ನ ಕೆಲಸ, ಅದು ನೀನು ಪುಣ್ಯ ಕಟ್ಟಿಕೊ. ಇದೆಲ್ಲ ಯಾಕೆ ಮಾಡಬೇಕಾಗಿತ್ತು ಕೃಷ್ಣ ಅಂತ ಕೇಳಿದರೆ, ಇವನು ಪಾಪ ಯೋಗ್ಯ, ಆ ರೀತಿ ಸಂಕಲ್ಪ ಮಾಡಿದರೆ ಪುಣ್ಯ ಭಾರಿ ಹೋಗಿಬಿಡೋದಲ್ಲಿ.
ಅವರೇ ಕರ್ಕೊಂಡು ಮದುವೆ ಆಗೋದು ಬೇರೆ, ಮದುವೆ ಮಾಡಿಕೊಡೋದು ಬೇರೆ. ಮದುವೆ ಮಾಡಿಕೊಟ್ರೆ ಏನಾಗುತ್ತಾಗ ಇವ್ರಿಗೂ ಪುಣ್ಯ ಬರುತ್ತೆ. ಅವರೇ ಕರ್ಕೊಂಡು ಮದುವೆ ಆಗಿಬಿಟ್ರೆ ಪುಣ್ಯ ಇವನಿಗೆ ಪುಣ್ಯ ಬರೋದಿಲ್ಲ. ಇವನಿಗೆ ಪುಣ್ಯ ಮಿತ್ರನಾಮಕ ಸೂರ್ಯನ ಅವತಾರ ಆತ. ಭೀಷ್ಮಕ ರಾಜ ಯಾರೋ ಮಿತ್ರನಾಮಕ ಸೂರ್ಯನ ಅವತಾರ ಆತ. ಆತನಿಗೆ ಪುಣ್ಯ ಬರಬೇಕು. ಅದಕ್ಕೋಸ್ಕರ ಹೇಳಿದ್ದೇನೆ ಹೊರತು ನೀನು ಹೇಳದೆ ಮದುವೆ ಮಾಡಿಕೊಳ್ಳೋರು ಬರುತ್ತೆ ನನಗೆ, ನಿನಗೆ ಪಾಲ್ಗೊಳ್ಳಬೇಕು. ಕೃಷ್ಣ ಅರ್ಜುನಿಗೆ ಯಾಕೆ ಹೇಳಬೇಕು? ಸುಮ್ಮನೆ ಯುದ್ಧ ಮಾಡೋ ಸಕ್ಕರೆ ಹೋಗ್ತಿದ್ವಿ ಎಲ್ಲ ಯಾಕೆ ಹೊತ್ತಿನೊಳಗೆ ಸುಮ್ಮನೆ ಯುದ್ಧ ಮಾಡೋದು ಹೇಳಿಲ್ಲ. ಯಾಕೆ? ಹಾಗೆ ಯುದ್ಧ ಮಾಡಿದ್ರೆ ಅರ್ಜುನಿಗೆ ಪೂರ್ತಿ ಪುಣ್ಯ ಬರ್ತಿರಲಿಲ್ಲ. ತಿಳ್ಕೊಂಡು ಮಾಡಿದಾಗ ಏನಾಗುತ್ತಾಗ ಪೂರ್ತಿ ಪುಣ್ಯ ಬರುತ್ತೆ. ಇದು ಬಹಳ ಮುಖ್ಯ. ನಮ್ಮಲ್ಲಿ ಇಲ್ಲ. ಬೇರೆ ದೇಶದಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಅಂತ ಗೊತ್ತಾ? ಮೊದಲೆಲ್ಲ ಹೋಗಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಪಾಟ್ ಏನಾಗಿದೆ, ನನಗೆ ಏನೇನಾಗುತ್ತೆ ಎಲ್ಲ ಫುಲ್ 100% ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮಲ್ಲಿ ಬೈದು ಬಿಡ್ತಾರೆ ಕೇಳಿಬಿಟ್ರೆ, ಗೊತ್ತಾಯ್ತಾ? ಬೇಕಾಗಿರೋ ಸಾಕಾರ ಅಂತಾರೆ. ಅಲ್ಲಿ ಹಾಗಲ್ಲ, ಎಕ್ಸ್ಪ್ಲೇನ್ ಮಾಡಿ ಅವ್ರು ಕನ್ವಿನ್ಸ್ ಮಾಡಿ ಒಪ್ಪಿದ್ರೆ ಸರಿ, ಹೋದ್ರೆ ಇಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಚಾರ್ಜ್ ಮಾಡ್ತಾರೆ. ಯಾಕೆ ಅಷ್ಟು ಪಾಠ ಮಾಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಅದು ಉತ್ತರ ಏನು ಅಂದರೆ, ಅದು ಮಾಡಿದಾಗ ಏನಾಗುತ್ತೆ ಅಂದರೆ ರೋಗಿ ಏನು ಮಾಡ್ತಾನಾಗ ಪೂರ್ತಿ ತಿಳುವಳಿಕೆ ಇರೋದ್ರಿಂದ ಎಲ್ಲ ರೀತಿಯಲ್ಲೂ ಅದು ಕೋಆಪ್ರೇಟ್ ಮಾಡ್ತಾರೆ. ಅದು ನಿಶ್ಚಿತವಾಗಿ ಅದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇಲ್ಲದೆ ಹೋದರೆ ಇವ್ರು ಏನೋ ಬರ್ತಾ ಸೈನ್ ಮಾಡಿಸ್ಕೊ, ಏನು ಬರೆದು ಯಾರಿಗೂ ಗೊತ್ತಿಲ್ಲ. ಅದ್ರಾಗೆ ಚೆಕ್ ಮಾಡಿ ಸೈನ್ ಮಾಡಿ ಮಾಡಿರ್ತಾರೆ. ಏನು ಬರೆದು ನಿಮ್ಮ ಆಸ್ತಿ ಬರೆದು ಬರ್ಕೊಟ್ರು ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ತಪ್ಪು ಮೆಥಡ್ ನಮ್ಮಲ್ಲಿ. ಮತ್ತು ಪೂರ್ತಿ ಓದು ಅಂತ ಹೇಳಬೇಕು, ಹೇಳಬೇಕು. ಇವತ್ತು ಇಲ್ಲೇ ಇಲ್ಲ, ಅವೆಲ್ಲ ಭಾರಿ ಮೋಸ ಆಗಿಬಿಡುತ್ತೆ ನಮ್ಮಲ್ಲಿ. ಹೇಳಿದ್ಮೇಲೆ ಯಾರೋ ಒಬ್ರು ಬಾಡಿಗೆ ಮನೆ ಕೊಡ್ತೇನೆ ಅಂತ ಅಗ್ರಿಮೆಂಟು ಅಂತೇಳಿ ಸೇಡ್ ಮಾಡಿಕೊಟ್ಟು ಇಲ್ಲಿ ಬಂದಿದ್ರು ನಮ್ಮ ಉಪನ್ಯಾಸಕ್ಕೆ ಬಂದು ಪಾಪ ಕಲೆಕ್ಟ್ ಮಾಡಿಕೊಟ್ಟಿವಿ ದುಡ್ಡನ್ನ. ಸ್ವಲ್ಪ ದುಡ್ಡು ಕಲೆಕ್ಟ್ ಆಯ್ತು ಅವ್ರು ಬಂದಾಗ. ಅದೇನು ಮದುವೆ ಮಾಡಿದಾರೆ ಅವ್ರು ಬರೀ ಸ್ವಲ್ಪ ಕ್ಲೋಸ್ ರಿಲೇಟಿವ್ ಮಾಡಿ ಅಲ್ಲಿ ಹೋಗಿದ್ದ. ಅಲ್ಲಿ ಟೈಮ್ ಇರೋದೇ ಇಲ್ಲ. ಅಲ್ಲಿ ದೇಶ ತುಂಬ ರಶ್ ಇರುತ್ತಲ್ಲ, ಸೈನ್ ಮಾಡಿ ಅಂತ ಫೋಟೋ ಕಳಿಸ್ಬಿಡ್ತಾರೆ. ಆ ಕಡೆ ಇವ್ರು ಓದಿದ್ದೇ ಇರುತ್ತೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅಷ್ಟರ ಮಟ್ಟಿಗೆ ಇರುತ್ತೆ, ಡೇಂಜರ್ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಿದವ್ರೆ ಮಹತ್ವ ಬರೋದಿಲ್ಲ. ಅದಕ್ಕಾಗಿ ನೀವು ಹೇಳ್ತಾ ಇದ್ದೆ ನೋಡು ಅಂತ ಹೇಳಿದ್ರು ತಕ್ಷಣ ಆತ ಅದೇ ನಾನು ಮಾಡ್ಕೊಂಡು ನಿಶ್ಚಿಂತೆ ಆಗಿರೋದು ಪರಮಾತ್ಮ ಹೇಳ್ತಾರೆ, ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಏನಾಯ್ತು ಅಂದರೆ ಇದು ಬಿಗಿನಿಂಗಲ್ಲಿ ಈತನ ಇಂಟೆನ್ಷನ್ ಬೇರೆ, ಜನಕರಾಜಂದು ಕನ್ಫರ್ಮ್ಡ್. ಆತಂದು ಹಾಗಿರಲಿಲ್ಲ. ಆಮೇಲೆ ಒಪ್ಕೊಂಡ. ಆದ್ದರಿಂದ ಆತ ಸ್ವಯಂವರ ಪೂರ್ತಿ ಧರ್ಮ ಆಗ್ತಿರಲಿಲ್ಲ. ಅದಕ್ಕೆ ಸರಿ ಮಾಡಿದರು. ಇದು ಪೂರ್ತಿ ಸರಿ ಎಲ್ಲ ವರ್ಣನೆ ಮಾಡಿದ ಲಕ್ಷ್ಮೀ ಸ್ವಯಂವರ, ಅದು ಸರಿಯಾದದ್ದು. ಇದು ಮಾಡಿದೆ, ಇದು ಸರಿಯಾದದ್ದು. ಇದ್ರ ಬಗ್ಗೆ ತುಂಬ ವಿಚಾರ ಮಾಡಿದರೆ ಇವತ್ತೊಂದು ನಿಯಮ ಇದೆ. ಪಾಠ ಪ್ರವಚನ ಮಾಡಬೇಕಾದ್ರೆ ಒಂದು ಕೇಳಿದ್ದೀರಿ, ಅನಾವಿಷ್ಕುರ್ವನ್ ಅನ್ವಯಾತ್ ಬ್ರಹ್ಮಸೂತ್ರ. ಅನಾವಿಷ್ಕುರ್ವನ್ ಅನ್ವಯಾತ್. ಕಂಡವರೆಲ್ಲ ಕೇಳಬಾರ್ದು. ಅದಕ್ಕೋಸ್ಕರ ಎಲ್ಲಿ ಹೇಳಬಾರ್ದು? ನಾವು ಸಭೆಗಳಲ್ಲಿ ಹೇಳಬಾರ್ದು, ಹೊರಗಡೆ ಹೇಳಬಾರ್ದು. ಯಾರು ಅರ್ಹರಲ್ಲ ಅವರಿಗೆ ತಿಳಿಸ್ಬಾರ್ದು. ಇವತ್ತು ಮೆಡಿಕಲ್ ಕ್ಲಾಸ್ ಓಪನ್ ಹಾಲಲ್ಲಿ ಮಾಡ್ತಾರೆ. ಯಾರು ಓನ್ಲಿ ಯಾರು ಅಡ್ಮಿಟ್ ಆಗಿ ಅವರಿಗೆ ಮಾತ್ರ ಸ್ಪೆಷಲ್ ಮಾಡ್ತಾರೆ. ಬೇರೆ ಸೆಕ್ಷನ್ ಬಂದರೂ ಸೇರಿಸಲ್ಲ. ಎಷ್ಟೋ ಸಲ ಬೇರೆ ಸೆಕ್ಷನ್ ಬಂದರೂ ಕೂಡ ಅನಿವಾರ್ಯವಾಗಿ ಏನು ಮಾಡ್ಬೋದು, ಅವನು ಪರ್ಮಿಷನ್ ತೊಗೊಂಡು ಬರ್ಬೋದು. ಸುಮ್ಮನೆ ಕೂಡ ಹಾಗಿಲ್ಲ, ಅದು ನಿಯಮ. ಅದು ಒಂದು ಫಿಕ್ಸ್ ಆಗಿರೋ ಇದು ಶಾಸ್ತ್ರ. ಹಾಗೆ ಸೂಪರ್ ಇದು ಹಾಗೆ ಇರಬೇಕು. ಆದರೆ ಇವತ್ತು ಆ ರೀತಿ ಮಾಡೋದ್ರಿಂದ ಸಮಸ್ಯೆ ಏನಿದೆ? ಈಗ ಹಾಗೆ ಉಪನ್ಯಾಸ ಮಾಡಬಾರ್ದು. ಹಾಗಿದ್ರೆ ಪಾಠ ಹೇಳ್ಬೋದು, ಯೋಗ್ಯ ಶಿಷ್ಯ ಯೋಗ್ಯ ಇರ್ತಾರೋ. ಅವ್ರು ಉಪನ್ಯಾಸ ಮಾಡಿ ಏನಾಗುತ್ತೆ? ಯಾರು ಬೇಕಾದ್ರೂ ಬರ್ಬೋದು. ಉಪನ್ಯಾಸಗಳು ಯಾರು ಬೇಕಾದ್ರೂ ಬರ್ಬೋದು. ಅನ್ಯಾಯವಾಗುತ್ತಲ್ಲ. ಪ್ರಶ್ನೆ ಬಂದರೆ ಆಚಾರ್ಯ ಹೇಳ್ತಾರೆ, ಹೌದು, ಅದು ಪ್ರವಚನ ಇತ್ಯಾದಿ ಮಾಡಬೇಕು ಅಂತ ಶಾಸ್ತ್ರ ಹೇಳಿಬಿಟ್ಟಿದೆ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯ. ಅದು ಮಾಡಲೇಬೇಕು. ನಮಗೆ ಗೊತ್ತಿಲ್ಲ ಯಾರು ಅಂಥೇಳಿ. ಭೀಷ್ಮಕರಾಜ ಇದ್ದಾಗಿದ್ದೀವ್ರು, ಏನು ಮಾಡ್ಬೇಕು ನಾವೀಗ? ಅದು ಚೇಂಜ್ ಮಾಡ್ಕೋಬೇಕು. ಜನಕರಾಜನ ಚೇಂಜ್ ಮಾಡ್ಕೋಬೇಕು. ಈಗ ಆತ ಧನಸ್ಸನ್ನು ಇಟ್ಟಿದ್ದ. ಧನಸ್ಸನ್ನು ಇಟ್ಬಿಟ್ಟು ಯಾರು ಮುರಿತಾರೋ ಅವರು ಎಂಬುದು ಆತರ ಉದ್ದೇಶವಾಗಿದ್ದರೂ ಕೂಡ ಅನುರೂಪ ಆಗಬೇಕು ಎಂಬ ಕಾನ್ಸೆಪ್ಟ್ ಇಟ್ಕೊಂಡಿದ್ದ. ಈತಗೆ ಅನುರೂಪ ಪ್ರಶ್ನೆ ಇಲ್ಲ, ಬೈ ಫೋರ್ಸ್ ಮಾಡಕ್ಕೆ ಹೊರಟಿದ್ದ. ಜನಕರಾಜನ ಉದ್ದೇಶ ನಿಶ್ಚಿತವಾಗಿ ಪಾಠ ಇದ್ದಾಗ. ಆತನ ಪಾಠ ಹೇಳ್ಬೇಕಾದ್ರೆ ಏನು ಪರೀಕ್ಷೆ ಮಾಡಿರ್ತಾರೆ ಬಂದವರು? ನಾ ಅಸಂವತ್ಸರ ವಾಸಿನೇ ಪ್ರಬ್ರೂಯಾತ್. ಒಂದು ವರ್ಷ ಯಾರು ಒಂದು ವರ್ಷ ಪಾಠಕ್ಕೆ ಬಂದರೆ, ಷಟ್ಪಸ್ಲಲ್ಲಿ ಬಂದಿದೆ ಆಗ್ಲೇ ಬರ್ತಾರೆ 6 ಜನ. ಓ ಹೌದಾ, ಪ್ರಶ್ನೆ ಬೇಕಾ? ಒಂದು ವರ್ಷ ಇಲ್ಲೇ ಇರಿ, ಗುರು ವಾಸ ಮಾಡಿ, ಆಮೇಲೆ ಕೇಳಿ. ನಂಗೆ ಗೊತ್ತಿದ್ರೆ ಹೇಳ್ತಾರೆ ಅಂತ ಅದು ಗ್ಯಾರಂಟಿ ಇಲ್ಲ. ಮತ್ತೆ ನನಗೆ ಗೊತ್ತಿದ್ರೆ ಹೇಳ್ತಾರೆ ಅಷ್ಟೇ ಕೇಳೋ ಪ್ರಶ್ನೆಗೆ. ಅಂದರೆ ಅನರ್ಹರಿಗೆ ಹೇಳಬಾರದು ಅನ್ನೋದಕ್ಕೆ ಒಳ್ಳೆಯ ವ್ಯವಹಾರಸೆ ಇದೆ. ಮುಂದೆ ಹೇಳ್ಕೊಡ್ತಾರೆ. ಅದು ತುಂಬ ಹಂಬಲಾಗಿ ಹೇಳಿದ್ದು. ಅವ್ರಿಗೆ ಗೊತ್ತಿದೆ ಹೇಳ್ಬೇಕಾದ್ರೆ ಗ್ಯಾರಂಟಿ ಅಂತ ಹೇಳಬಾರದು. ಯಾಕಂದರೆ ದೇವ್ರನ್ನ ಬಿಟ್ಟು ಇನ್ಯಾರು ಏನು ಹೇಳಬಾರ್ದು, ಗ್ಯಾರಂಟಿ ಹೇಳಬಾರ್ದು. ಆದ್ದರಿಂದ ಆ ರೀತಿ ನಡ್ಕೊಂಡ್ರು. ಒಂದು ವರ್ಷ ಕೇಳಬೇಕು ಒಂದು ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ. ಇವತ್ತು ಎಲ್ಲ ಕಡೆ ಪುಸ್ತಕ ಸಿಕ್ಬಿಡುತ್ತೆ, ಯಾರೋ ಓದೋರಿಲ್ಲ ಅಷ್ಟೇ, ಸಿಕ್ಬಿಡುತ್ತೆ ರಹಸ್ಯಗಳು. ಹಿಂದೆ ಹಾಗೆಲ್ಲ ಪುಸ್ತಕ ಸಿಗಲಿಕ್ಕೆ ಸಾಧ್ಯ ಇರಲಿಲ್ಲ. ಹೇಗಿರ್ಬೇಕು? ಅವರು ಶಿಷ್ಯರಾಗಿ ಅಷ್ಟೇ ಕೇಳಬೇಕು, ಇಲ್ಲ ಪ್ರವಚನ ಕೇಳಬೇಕೆ ಹೊರತು ಈ ರೀತಿ ಬುಕ್ಸ್ ಇಲ್ಲ. ಆ ಬುಕ್ಸ್ ಎಲ್ಲ ಬಿಡೋರಿ ಸಾಮಾನ್ಯ. ಇವತ್ತು ಎಲ್ಲರೂ ಅವರೇ ಓದ್ಕೊಂಡ್ಬಿಡ್ತಾರೆ. ಆದ್ದರಿಂದ ಎಷ್ಟು ತಪ್ಪರ್ಥನೂ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮೆಡಿಕಲ್ ಬುಕ್ಸ್ ತಾವೇ ಓದ್ಕೊಂಡು ಔಷಧಿ ತೊಗೊಂಡ್ರೆ ಹೇಗಿರುತ್ತೆ? ಆ ಥರ ಆಗಿಬಿಡತ್ತೆ. ಆಗಬಾರದು. ಏನಾಯಿತು? ಸರಿ ಹೋಯ್ತು. ಈಗ ನಾವು ಪ್ರಶ್ನೆ ಬಂತೀಗ, ಉಪನ್ಯಾಸ ಹೇಗೆ ಮಾಡಬೇಕಾಗಿತ್ತು ಅಂತ ಕೇಳಿದರೆ, ಅಲ್ಲಿ ಎಲ್ಲರೂ ಕೇಳಿ ಎಲ್ಲರೂ ಉದ್ಧಾರವಾಗಲಿ ಅಂತ ಹೇಳಬಾರದು.
ಯಾರು ಯೋಗ್ಯರಾಗಿದ್ದಾರೋ ಅವರು ತಿಳ್ಕೊಂಡು ಉದ್ಧಾರವಾಗಿ ನಿಮ್ಗೆ ಯಾರು ಗೊತ್ತಿಲ್ಲ ಈಗ ಗೊತ್ತಾಗ ಆ ರೀತಿ ಸಂಕಲ್ಪ ಇದ್ದಾಗ ಏನಾಗುತ್ತೆ ಅಲ್ಲಿಗೆ ಜನಕರಾಜ್ಯ ಸಂಕಲ್ಪ ಇದ್ದಾಗ ಯಾರು ಧನಸ್ಸನ್ನು ಮುರಿತಾರೋ ಅವರಿಗೆ ಕಟ್ತಾರೋ ಅವರಿಗೆ ಅಂತಿದ್ದಾಗೆ ಯಾರು ಮನಸ್ಸು ಕೊಟ್ಟು ಕೇಳ್ತಾರೋ ಧನಸ್ಸು ಅಂದರೆ ಮನಸ್ಸು ಕೇಳಬೇಕಾದ್ರೆ ಅಯೋಗ್ಯರಿಗೆ ಕೇಳೋಕ್ಕಾಗೋದಿಲ್ಲ ಯೋಗ್ಯರೇ ಅವರಿಗೆ ಮುಟ್ಲೆ ಎದ್ದುಬಿಟ್ರೆ ಅವ ಸರಿ ಹೋಗುತ್ತೆ ಇಲ್ಲ ಆಚಾರ್ಯ ಏನಾದರೂ ಕಲಿಯುಗದೊಳಗೆ ಸರಿಯಾಗಿ ಅವ್ರು ಉಪದೇಶ ಮಾಡಿದರೆ ಎಂಟೈರಿಂದ ಕನ್ವರ್ಟ್ ಮಾಡ್ತಿದ್ರು ಬೇಕಾದ್ರೆ ಕಲಿಯುಗದಲ್ಲಿ ಹಾಗಿಲ್ಲ ಯಾಕೆ ಎಲ್ಲರೂ ಕೂಡ ಯೋಗ್ಯರಿಲ್ಲ ಅದರಿಂದಾಗಿನೇ ಅವ್ರು ಏನು ಮಾಡಿಬಿಟ್ರು ಯಾರಿಗೂ ತಲುಪಬೇಕು ಅವರಿಗೆ ಮಾತ್ರ ತಲುಪಿಸಿ ಭೀಮನಾಗಿದ್ದಾಗ ಏನು ಮಾಡಿದ್ರಂತೆ ಮಹಾಭಾರತ ಹೇಳ್ತಾರೆ ಸರ್ವಾನ್ ಅಭಾಗವತ ಶಾಸ್ತ್ರ ಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ ಅಭಾಗವತ ಶಾಸ್ತ್ರ ಪಥಾನ್ ವಿಧೂಯ ಮಾರ್ಗಂ ಚಕಾರ ಸತು ವೈಷ್ಣವಮೇವ ಶುಭ್ರಂ ಅಲ್ಲಿ ಒಬ್ಬ ಅವೈಷ್ಣವ ಇಲ್ಲಂತ ಅವ್ರ ರಾಜ್ಯ ರಾಮರಾಜ್ಯ ಇದ್ದಾಗಿತ್ತು ರಾಜ ಈಗ ಅಧಿಕಾರ ಇದೆ ಅಧಿಕಾರ ಇದ್ದಾಗ ಏನು ಮಾಡಿ ಉಳಿದವ್ರು ರೆಕಮೆಂಡ್ ಮಾಡ್ಬೋದು ಅಷ್ಟೇ ಅಧಿಕಾರ ಇದ್ದವ್ರು ಏನು ಮಾಡ್ಬೋದು ಇಂಪ್ಲಿಮೆಂಟ್ ಮಾಡಿ ತಕ್ಷಣ ರೂಲ್ ಮಾಡ್ಬೋದು ಅದಕ್ಕೆ ಅದು ಅಧಿಕಾರ ಇರೋದು ಒಂದು ದ್ವಾಪರ ಯುಗ ಅವರ ದುರ್ಯೋಧನ ಸತ್ತೋಗ್ಬಿಟ್ಟಿದ್ದಾರೆ ಈಗ ಇರೋದು ಯಾರೀಗ ಬರೀ ಯೋಗ್ಯರಿಗೆ ಉಳ್ಕೊಂಡಿರೋದು ಅವರಿಗೆ ಎಲ್ಲರಿಗೂ ಉಪದೇಶ ಮಾಡಿ ಎಲ್ಲರನ್ನೂ ಅವೈಷ್ಣವ ಒಬ್ಬನಿದ್ದಿಲ್ಲ ಅಂತ ಆ ರೀತಿ ಮಾಡಿದ್ದು ಕಲಿಯುಗದಲ್ಲಿ ಉಲ್ಟಾ ಪಡ್ತಾ ಇದೆ ಅದೇ ಭೀಮನೆ ಬಂದರೂ ಕೂಡ ಏನು ಮಾಡಲಿಲ್ಲ ಆಗಲಿಲ್ಲ ಅಲ್ಲ ಮಾಡಬಾರ್ದು ಅದನ್ನು ಮಾಡಬಾರ್ದು ಮಾಡಿಬಿಟ್ರೆ ಏನಾಗುತ್ತದು ಅಯೋಗ್ಯರಿಗೆ ಹೇಳಿದ್ರೆ ತಪ್ಪಾಗುತ್ತೆ ಇವತ್ತೇನು ಟ್ರೆಂಡ್ ಆಗಿದೆ ಅಂದರೆ ನಮ್ಮಲ್ಲಿ ಜಾಸ್ತಿ ಶಿಷ್ಯರು ಬರಬೇಕಷ್ಟೆ ಬೇಕಾದವರು ಇವ್ರಿಗೆ ಹಾಲ್ಕ ಹಾಗೆ ಹೇಳಬಾರ್ದು ಏನು ಮಾಡ್ಬೇಕು ಅದಕ್ಕೆ ಯೋಗ್ಯ ಒಬ್ಬ ಇದ್ದರೂ ಸಾಕು ಯಾದವಾರಿ ಶ್ರೀನಿವಾಸ ತೀರ್ಥರು ಎಂಥ ಶಿಷ್ಯರು ಅವರು ಎಂತೆಂಥ ಗ್ರಂಥ ಬರೆದ್ಬಿಟ್ರು ಒಬ್ಬರೇ ಈ ಕ್ವಾಂಟಿಟಿ ಇಂಪಾರ್ಟೆಂಟ್ ನಮ್ಮಲ್ಲಿ ಇವತ್ತು ಹೈಯರ್ ಎಜುಕೇಷನಲ್ಲಿ ಕ್ವಾಂಟಿಟಿ ನೋಡೋದಿಲ್ಲ ಏನು ನೋಡ್ತಾರೋ ಅವರು ಬರೀ ಕ್ವಾಲಿಟಿ ಅಷ್ಟೇ ಅದು 5-6 ಸೀಟ್ ಇದ್ದರೆ 5-6 ಫಿಲಪ್ ಮಾಡೋದಿಲ್ಲ ಅವರು ಒಬ್ಬನೇ ಸಾಗಿ 5 ಹಾಗೆ ಬಿಟ್ಬಿಡೋದು ಹಾಗೇನೆ ಅಯ್ಯೋ ತುಂಬಿಸ್ಲೇಬೇಕು ಅಂತ ಹಠ ಇಲ್ಲ ಅವಾಗ ಏನಾಗುತ್ತಾಗ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಆಗುತ್ತೆ ಆ ದೃಷ್ಟಿಯಿಂದ ಹೇಳಿ ಸರಿಗೆ ಹೋಗುತ್ತೆ ಅವಾಗ ಏನಾಗೋದಿಲ್ಲ ಮೋಸ ಗೀಸ ನಡೆಯೋದಿಲ್ಲ ಜೋಕ್ಸ್ ಬರೋದಿಲ್ಲ ಜೋಕ್ಸು ಅವೆಲ್ಲ ಬಂದು ಎಲಿಮಿನೇಟ್ ಆಗುತ್ತೆ ಜೋಕ್ಸ್ ಎಲ್ಲ ಯಾಕೆ ಹೇಳ್ತಾರೆ ಸಾಮಾನ್ಯ ಎಲ್ಲ ಅಟ್ರಾಕ್ಟ್ ಮಾಡಬೇಕು ಅಂತೇಳಿ ಇಲ್ಲ ಅಟ್ರಾಕ್ಷನ್ ಪ್ರಶ್ನೆ ಇಲ್ಲ ಏನಿದು ಇವು ಕ್ಲಾಸಸ್ಸಲ್ಲಿ ಅಟ್ರಾಕ್ಷನ್ ಬರುತ್ತಾ ಅಲ್ಲಿ ವಿಷಯ ತಿಳ್ಕೊಂಡ್ರೆ ಅಟ್ರಾಕ್ಷನ್ನೇ ಹೊರತು ವಿಷಯ ಡೈವರ್ಟ್ ಮಾಡಿದ್ರೆ ಅಟ್ರಾಕ್ಷನ್ ಅಲ್ಲ ಅದಕ್ಕೆ ಈ ಆಚಾರ್ಯರು ಹೇಳ್ತಾರೆ ಈ ಸ್ವಯಂವರ ಇದ್ದಾಗ ಇರಬೇಕು ಜನಕರಾಜ ಮಾಡಿದ ಸ್ವಯಂವರ ಇದ್ದಾಗೆ ವರ್ಣ ಮಾಡಿದ ಸ್ವಯಂವರ ಇದ್ದಾಗೆ ಪಾಠ ಪ್ರವಚನ ಮಾಡಿದರೆ ಅದು ಪಾಪ ಬರೋದು ಹೇಳಿದ್ರೆ ಪಾಪ ಬೇರೆ ಬರುತ್ತೆ ವೇಸ್ಟ್ ಆಗೋದಷ್ಟೇ ಅಲ್ಲ ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ ವ್ಯಾಸರಾಜರದ ಒಂದು ಸುಳಾದಿಯಲ್ಲಿ ಹೇಳ್ತಾರೆ ನಾವು ಮಾಡೋ ತಪ್ಪುಗಳಲ್ಲಿ ಕೊನೆಯ ತಪ್ಪು ಯಾವುದು ದೊಡ್ಡ ತಪ್ಪು ಯಾವುದು ಅಂದರೆ ಅಯೋಗ್ಯರಿಗೆ ಹೇಳೋದು ಆ ಪಾಪ ಬರ್ತಿತ್ತು ಬರೋದಿಲ್ಲ ಯಾತಕ್ಕೆ ನಾ ಹೇಳೇ ಇಲ್ಲ ಯೋಗ್ಯರು ತಿಳ್ಕೊಳ್ಳಿ ನೀ ಒಬ್ಬರು ಕರೆಯೋದು ನೋಡ ಯಾರು ಏಕಾಶಿ ಉಪವಾಸ ಮಾಡಲೇಬೇಕು ನಮಗೆ ಸಂಬಂಧಪಟ್ಟವನಲ್ಲ ಹೇಳೋ ಹಕ್ಕು ನಮಗಿಲ್ಲ ಅವನು ಅಯೋಗ್ಯ ಬೈಸ ಮಾಡಿಬಿಟ್ಟ ಪುಣ್ಯ ಬಂತು ಆ ಪುಣ್ಯಕ್ಕೆ ನಾವು ಕೂಡ ಜವಾಬ್ದಾರ ಯಾಕೆಂದರೆ ಅಯೋಗ್ಯರಿಗೆ ಪುಣ್ಯ ಕೊಟ್ಟಕ್ಕೆ ಏನಾಯ್ತಿದೆ ಆ ಪನಿಷಬಲ್ ಅಫೆನ್ಸ್ ಆದರೆ ಸುಮ್ಮನೆ ಏಕಾಶಿ ಮಾಡಿದ್ದು ಭಾಳ ಒಳ್ಳೆಯ ಕೆಲಸ ಇಷ್ಟಪಟ್ಟು ಮಾಡಿದ ದೋಷ ಇಲ್ಲ ಒಳ್ಳೆಯವನಾಗಿದ್ದಾಗ ಮಾಡಿದರೆ ಯೋಚನೆ ಇಲ್ಲ ಕೆಟ್ಟವನು ಮಾಡಿದ್ರೆ ನಾವು ಸಂಬಂಧಪಟ್ಟಿಲ್ಲ ಯಾಕೆ ನಾವು ನೀವು ಹೇಳೋಂಥ ಉದ್ದೇಶಪೂರ್ವಕ ಹೇಳಿಲ್ಲ ಈ ವ್ಯತ್ಯಾಸ ಇಟ್ಕೊಂಡ್ಬಿಟ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟೋ ದಿನ ಸಿಗ್ತಿರ್ತಾರೆ ನಾವು ಪಾಠಕ್ಕೆ ಬರಬೇಕು ಅಂತಿದ್ದೀನಿ ಅಲ್ಲೋ ಏನು ಮಾಡಲಿ ಅಂತ ಕೇಳಿದೆ ನಿಂದಿಷ್ಟ ಅದು ನಾನೇನು ಮಾಡ್ಲಿಕ್ಕಾಗತ್ತೆ ಅದಕ್ಕೆ ಬರಲೇಬೇಕು ಅಂತಿದ್ರೆ ಅವಶ್ಯ ಬರ್ಬೋದು ಆದರೆ ಬರಲೇಬೇಕು ಅಂತ ನಾ ಹೇಳೋದಕ್ಕೆ ಹೋಗೋದಿಲ್ಲ ಯಾಕೆ ನಮಗೇನು ಗೊತ್ತು ಸ್ವರೂಪ ನಮಗೇನು ಗೊತ್ತಿದೆ ಇವತ್ತು ಆದ್ದರಿಂದ ಗೊತ್ತಿಲ್ಲ ಬರಲೇಬೇಕು ಅಂದರೆ ಅವಶ್ಯ ಬರ್ಬೋದು ಆದರೆ ನಾನು ಬರಲೇಬೇಕು ಅಂತ ನಾವು ನಮ್ಮ ಸೈಡಿಂದ ಹೇಳಬಾರ್ದು ಅರ್ಥ ಆಯ್ತಾ ಈಗ ಆದಷ್ಟು ಎಲಿಜಿಬಿಲಿಟಿ ಇದ್ದರೆ ಮಾತ್ರ ಅರ್ಹತೆ ಉಪನ್ಯಾಸಗಳಿಗೆ ಹಾಗಲ್ಲ ಉಪನ್ಯಾಸಗಳಿಗೆ ಪ್ರಶ್ನೆ ಯಾರು ಬೇಕಾದ್ರೆ ಕೇಳ್ಬೋದು ಹೇಳ್ಬೇಕು ಅಲ್ಲಿ ಕೇಳ್ಬೇಕಾದ್ರೆ ಹುಷಾರಾಗಿ ಹೇಳಬೇಕಲ್ಲಿ ಎಲ್ಲರೂ ಕೇಳ್ತಾರೆ ಆದ್ದರಿಂದ ಯಾವ ವಿಷಯಗಳು ಹೇಳಬಾರ್ದಲ್ಲಿ ನಮ್ಮಲ್ಲಿ ವೇದ ಪ್ರವಚನ ಎಲ್ಲರೂ ಪ್ರವಚನ ನಡೀತಾ ಇರ್ತದೆ ಓಪನ್ ಮಾಡಬಾರ್ದು ಯಾಕೆ ಇದಾದ್ರೂ ಮಹಾಭಾರತ ರಾಮಾಯಣ ಇರೋದು ಫಾರ್ ಆಲ್ ಅವೆಲ್ಲರಿಗೂ ಅಲ್ಲ ಆಚಾರ್ಯರೆಲ್ಲ ಬರೀತಾರೆ ಸಭಾರೂಪೇಣ ವಾಬ್ರೂಯಾತ್ ಸಭೆಗಳಲ್ಲಿ ಹೇಳಿ ಉಪದೇಶ ಅಂತ ಮಾಡಬೇಡಿ ಈ ಹರಿಕಥಾಂಸಾರಾದಿ ಗ್ರಂಥಗಳನ್ನ ಎಲ್ಲರೂ ಓದ್ಬೋದು ದಾಸರು ಏನು ಮಾಡ್ತಾರೆ ಗೊತ್ತಾ ವೇದವಾಕ್ಯಗಳು ಕೊಟ್ಟಾಗ ಏನು ಮಾಡ್ತಾರೆ ಗೊತ್ತೇನೋದನ್ನು ಸ್ವಲ್ಪ ಚೇಂಜ್ ಮಾಡ್ತಾರೆ ಹಾಗೆ ಕೊಡೋದಿಲ್ಲ ಸ್ವಲ್ಪ ಹಿಂದೆ ಮುಂದೆ ಚೇಂಜ್ ಮಾಡ್ತಾರೆ ಯಾತಕ್ಕೆ ಆ ರೀತಿ ಮಾಡಿದ್ರೆ ಕೇಳಿದಾಗುತ್ತೆ ನಮ್ಮಲ್ಲಿ ಕೆಲವರು ಇದ್ದಾರೆ ಹರಿಕಥಾಂಸಾರ ಓದಬೇಡಿ ಅಲ್ಲೆಲ್ಲಿ ಕೊಟೇಶನ್ಸ್ ಕೊಡ್ತಾರಲ್ಲ ಓದಬೇಡಿ ಮತ್ತೇನು ಮಾಡ್ಬೇಕಾಗಿದ್ರಿ ಅವ್ರು ಇಲ್ಲೇ ಇಲ್ಲ ಅದಕ್ಕೆ ಅವ್ರು ಕೊಡ್ಬೇಕಾದ್ರೆ ಏನು ಮಾಡಿಬಿಡ್ತಾರೆ ಈ ರೀತಿ ಮಾಡಿರ್ತಾರೆ ಆಚಾರ್ಯರು ಕೂಡ ವೇದವಾಕ್ಯಗಳನ್ನು ಕೊಟ್ಟು ಮಾಡ್ಬೇಕಾದ್ರೆ ಹಿಂದೆ ಮುಂದೆ ಮಾಡ್ತಾರೆ ಮಹಾಭಾರತ ಆಪ್ಯಗಳನ್ನ ಎಲ್ಲರೂ ಕೇಳ್ಬೋದಾದ ಗ್ರಂಥ ಎಲ್ಲ ಅದನ್ನ ಮಾತ್ರ ಓದೋರಿಗೆ ಬೇಕಿಲ್ಲ ಅದು ಉಪನ್ಯಾಸ ಏರ್ಪಾಡು ಮಾಡಬೇಕಾದ್ರೆ ಓಪನ್ನಾಗಿ ಮಾಡಿದರೆ ಈ ಡೇಂಜರ್ ಇದೆ ಉಪನಿಷತ್ತಾಗಲಿ ವೇದಗಳನ್ನಾಗಲಿ ಪ್ರವಚನ ಮಾಡಲಿಕ್ಕೆ ಇಟ್ಟುಬಿಟ್ರೆ ಅದು ಇನ್ನೊಬ್ರಿಗೆ ಕಿವಿಗೂ ಬೀಳಬಾರ್ದು ಅದು ಎಷ್ಟು ಮಟ್ಟಿಗೆ ಇದೆ ಅಂದರೆ ಕಿವಿಗೂ ಶಬ್ದಗಳು ಬೀಳಬಾರ್ದು ಅಂತ ಅದಕ್ಕೆ ಅದನ್ನು ಹಾಗೆ ಹೇಳಬಾರ್ದು ರಾಮಾಯಣ ಮಹಾಭಾರತ ಹಾಗಲ್ಲ ಇರೋದೇ ಅದಕ್ಕೋಸ್ಕರ ಅದರಿಂದ ಹೇಳಲೇಬೇಕು
ಅವರು ವೇದ ಪ್ರವಚನಾಚಾರ್ಯರು ಈ ಥರ ಪ್ರವಚನ ಪ್ರಕೃಷ್ಟ ವಚನ ಪ್ರವಚನ ತಿಳಿತಿಲ್ಲ. ವಿದ್ವತ್ಸಭೆಗಳಲ್ಲಿ ಮಾತಾಡ್ತಾ ಇದ್ರು ಅವರು. ಸಭಾರೂಪೇಣ ಬ್ರೂಯ ಅಂತ ಹೇಳಿಬಿಟ್ಟಿದ್ದಾರೆ. ಸಭೆಗಳಲ್ಲಿ ಹೇಳ್ಬೋದು ಅಂತ ಹೇಳಿದ್ದಾರೆ. ಆದ್ದರಿಂದ ಯೋಚನೆ ಇದೆ. ನಮ್ಮ ಸಭೆಗಳು ಬೇರೆ, ಪ್ರವಚನ ಅಂಥೇಳಿ ಈ ಸಭೆಗಳು ಬೇರೆ. ಆದರೆ ವಾಕ್ಯಾರ್ಥ ಸಭೆಗಳು ಅವು ಕೋಟ್ ಮಾಡಲೇಬೇಕಾಗ. ಅವು ನಾಸ್ತಿಕ ಬಂದು ಕೂತಿದ್ರು ಕೂಡ ಆಚಾರ್ಯರು ಹೋದ್ರಿ. ಈಗ ಗೋಮತಿ ತೀರದಲ್ಲಿ ಬಂದವರು ಈ ವೇದವಾಕ್ಯ ಹೇಳಿದರೆ ಫಲ ಕೊಡುತ್ತೆ ಅಂತ ಹೇಳಿದ್ರಿ, ಇದು ಕೊಟ್ಟೇ ಇಲ್ಲ, ವೇದಗಳ ಅಪ್ರಮಾಣ ಅಂತ. ಅವನು ಬ್ರಾಹ್ಮಣ ಅಲ್ಲ ಏನೋ, ವೇದ ಅನಧಿಕಾರಿ. ಆಚಾರ್ಯ ಏನು ಮಾಡಿದ್ರಾಗ ತಕ್ಷಣ ವೇದ ಹೇಳಿದರು. ಅವನಿಗೆ ಕೇಳ್ಸಾಗ ಹೇಳ್ಬೇಕಲ್ಲ, ಇವ್ರು ಏನು ಮಾಡ್ತಿದ್ದ ಅವನು? ಏನೋ ಹೇಳಿದ್ರೆ ಇರ್ತಿದ್ದ ಕೊನೆಗೆ. ಅವನಿಗೆ ಕೇಳಿಸ್ಬೋದು, ತಪ್ಪಲ್ಲ. ಯಾತಕ್ಕೆ? ವಿವಾದ ರೂಪೇಣವ, ಸಭಾರೂಪ ವಿವಾದ ಬಂದಾಗ ಕೋಟ್ ಮಾಡಿ. ಫಾರಿನರ್ ಬರ್ತಾರೆ, ವೇದವಾಕ್ಯ ತಪ್ಪು ಅಂತ ಅಲ್ಲಿ ಹೇಳಕ್ಕೆ ಬರ್ತಾರೆ. ಅವು ಉತ್ತರಕೊಂಡು ಮಾತಾಡ್ಬೇಕು ನಾವಾಗ. ಇಲ್ಲವ್ರ ಅಪ್ರಾಮಾಣ್ಯ ಒಪ್ಕೊಂಡ್ಬಿಟ್ಟಾಗತ್ತೆ ಅವಾಗ. ಅವ್ರು ಉಪದೇಶ ಮಾಡಬಾರ್ದು. ಉಪದೇಶಕ್ಕೆ ಅವನಿಗೆ ಅರ್ಹತೆ ಇಲ್ಲ. ವಿವಾದಕ್ಕೆ ಬಂದಾಗ ಆ ರೀತಿ ಕೇಳೋದು ದೋಷ ಅಲ್ಲ. ಅವನಿಗೆ ದೋಷ, ನಮಗೆ ಹೇಳಿದವ್ರಿಗೆ ದೋಷ ಇದೆ. ಎಲ್ಲ ಕ್ಲಾರಿಫಿಕೇಶನ್, ನಮ್ಗೆ ಯಾವ ಡೌಟು ಬರದಂತೆ ಆಚಾರ ತಿಳಿಸಿರೋದ್ರಿಂದ ಸಮಸ್ಯೆ ಇಲ್ಲ. ಇಲ್ಲಿ ಹಾಗೇನೆ ಜನಕರಾಜನ ತಪ್ಪು ಇಲ್ಲೇ ಇಲ್ಲ. ಭೀಷ್ಮಕರಾಜನ ಭೀಷ್ಮಕ ಜನಕ ಇಬ್ಬರು ಏನಾಗಿದ್ದಾರೆ? ಮೂರಕ್ಷರದವರೇ, ಕೊನೆ ಕಾಕಾನೇ ಇದೆ. ಆದರೆ ಇಲ್ಲಿ ತಪ್ಪಾಯಿತು, ಅಲ್ಲಿ ತಪ್ಪಾದರೆ ಇಲ್ಲಿ ಸರಿ ಹೋಯಿತು. ಶೃಣುಷ್ವಮೇಥಾಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತಾ ಪುರಸ್ತಾತ್. ನಾನೇ ಮಾಡಿದ ಪ್ರತಿಜ್ಞೆ ಅದನ್ನು ನಡೆಸ್ಬೇಕು ನಾನು. ತಪೋ ಅದು ಆಲ್ರೆಡಿ ಇದ್ದಾಗ ಚೇಂಜ್ ಮಾಡಕ್ಕೆ ಬರಲ್ಲ. ತಪೋಮಯ ಚೀರ್ಣ ಮುಮಾಪತೆ ಪುರಾ ವರಾಯುಧಾವಾಪ್ತಿ ಧೃತೇನ ಚೇತಸಾ ಸಮೇದದೌ ದಿವ್ಯಮಿದಂ ಧನುಸ್ತದಾ ಕಥಂಚನ ಚಾಚಾಲ್ಯ ಮೃತೆ ಪಿನಾಕಿನಂ. ವಿದ್ಯಾಮಾನ್ಯ ತೀರ್ಥರು ಭಂಡಾಗಿರಿ ಸ್ವಾಮಿ ಅದನ್ನು ಭಾಳ ಹೇಳ್ತಾ ಇದ್ರು. ಜನಕರಾಜನ ಕಥೆನ ಭೀಷ್ಮಕರಾಜನ ಕಥೆನ ಹೇಳಿಬಿಟ್ಟು ಪಾಠ ಪ್ರವಚನ ಬಗ್ಗೆ ಅವರು ಒಳ್ಳೆ ಇದಿತ್ತು. ಅವ್ರು ಹೇಳಬೇಕು, ಕಳಕಳಿಯಿಂದ ಸಭೆ ಮಾಡೋದು ಇದು ಮಾಡೋದು ಭಾರಿ ಕೆಲಸ ಮಾಡಿದರು ಅವರು. ಅವಾಗ ಇದೆಲ್ಲ ಜನ ಆಕ್ಷೇಪ ಮಾಡಿದಾಗ ಇಂಥ ಉತ್ತರ ಕೊಡ್ತಾಯಿದ್ರು. ಅಯೋಗ್ಯರು ಕೇಳಿಬಿಡ್ತಾರೆ ಅಂತ ಹೇಳಿದಾಗ ಆಚಾರ್ಯ ಮಾತನ್ನು ಉಲ್ಲೇಖ ಮಾಡಿ ಇದನ್ನೆಲ್ಲ ಹೇಳಿ ಉತ್ತರ ಕೊಡ್ತಿದ್ರು. ಶೃಣುಷ್ಮೇ ಮೇ ಅಥಾಪಿ ಯಥಾ ಪ್ರತಿಜ್ಞಾ ಸುತಾ ಪ್ರದಾನಾಯ ಕೃತ ತಪೋಮಯ ಚೀರ್ಣಂ. ಹಿಂದೇನಾಯಿತು? ಮಯ ನನ್ನಿಂದ ಉಮಾಪತೇಹೇ ತಪಃ ಚೀರ್ಣಂ, ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿದೆ ನಾನು ಹಿಂದೆ, ಪುರಾ ಭಾರಿ ಹಿಂದೆ. ಉದ್ದೇಶ ಏನಿತ್ತು? ವರಾಯುಧಾವಾಪ್ತಿ ಧೃತೇನ ಚೇತಸ. ಚೇತಸ ಮನಸ್ಸು. ಏನು ಮನಸ್ಸಿತ್ತು ನನಗೆ ಅಂದರೆ ವರ ಆಯುಧ ಅವಾಪ್ತಿ ಧೃತ, ಶ್ರೇಷ್ಠವಾದ ಆಯುಧವನ್ನು ಹೊಂದಲಿಕ್ಕೆ ನಿರ್ಧಾರ ಮಾಡಿದ ನಾನು ತಪಸ್ಸನ್ನು ಮಾಡಿದೆ. ರುದ್ರದೇವರ ತಪಸ್ಸನ್ನು ಮಾಡಿದೆ. ನನ್ನ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಶ್ರೇಷ್ಠವಾದ ಆಯುಧ ನನಗೆ ಸಿಗಬೇಕು ಅಂತ ಮಾಡಿದೆ. ಸಮೇದದೌ ದಿವ್ಯಮಿದಂ ಧನು. ನಾನು ಏನು ಮಾಡಿದ್ರು ಅವರಾಗ? ಸಹ ಆ ರುದ್ರದೇವರು ಮೇ ನನಗೆ ಇದಂ, ಈ ಧನುಸ್ ತೋರಿಸ್ತಾ ಇದ್ದಾರೆ. ಇದಂ ದಿವ್ಯಂ ಧನುಹು, ಇದು ಭೂಲೋಕದ ಧನುಸ್ಸಲ್ಲ. ಯಾವುದಿದು? ದೇವಲೋಕ ಧನುಸ್ಸು, ದಿವ್ಯ ಡಿವೈನ್ ವೆಪನ್. ಅದನ್ನು ಕೊಟ್ಟರು. ಕಥಂಚನ ಅಚಾಲ್ಯಂ ಋತೇ ಪಿನಾಕಿನಂ, ಅದು ಅವ್ರದೇ ಧನುಸ್ಸಿದು. ಆದ್ದರಿಂದ ಋತೇ ಪಿನಾಕಿನಂ, ಅವ್ರನ್ನ ಬಿಟ್ಟರೆ ಕಥಂಚನ ಅಚಾಲ್ಯಂ, ಉಳಿದವ್ರಿಗೆ ಅಲಗಾಡಿಸಕ್ಕೂ ಬರಲ್ಲ, ಅದನ್ನು ಎತ್ತಲಕ್ಕಲ್ಲ, ಅಲಗಾಡಿಸಕ್ಕೂ ಬರೋದಿಲ್ಲ. ಅಂಥ ಧನಸ್ಸನ್ನು ಕೊಟ್ಟರು. ಅವರದೇ ಧನಸ್ಸಿದು. ಏನಂದ್ರೆ ಇಲ್ಲಿ ಋತೇ ಪಿನಾಕಿನಂ ಅಂತ ಹೇಳಿದರು. ಪಿನಾಕಿಯ ಹೊರತು ಅಂತ ಹೇಳಿಬಿಟ್ಟು ನಮಗೇನು ಸಂಶಯ ಬರುತ್ತಾಗ? ರಾಮದೇವ್ರಿಗೆ ಆಗುತ್ತಾ ಅಂತ ಕೇಳಿದರೆ ಕೆಳಗಿನವರಿಗೆ ಎಂತ ಅರ್ಥ? ಡಿ ಸಿ ಆರ್ಡರ್ ಯಾರು ಏನು ಮಾಡೋಕ್ಕೆ ಬರಲ್ಲ ಅಂದರೆ ಕೆಳಗಿನವರು, ಮೇಲವರು ಮಾಡ್ಬೋದು. ಮೇಲವರು ಆರಾಮ, ಅದಕ್ಕೆ ಮೇಲವರು ತೋರಿಸ್ತಾರೆ. ಸಮಾಧಾನ ಯಾರು ಮಾಡ್ಲಿಕ್ಕೆ, ಗರುಡಶೇಷರು ಮಾಡ್ಬೋದು. ಉಳಿದವರು ಮಾಡ್ಲಿಕ್ಕೆ ಬರೋದಿಲ್ಲ, ಕೆಳಗಿನವ್ರಿಗೆ ಸಾಧ್ಯ ಇಲ್ಲ. ಅಚಾಲ್ಯಂ ಬರುತ್ತೆ. ಕೋರ್ಟ್ ಆರ್ಡರ್ ಕಮ್ಮಿ ಮಾಡಲೇಬೇಕು. ಮೇಲಿನ ಕೋರ್ಟ್ ತೆಗೆದಾಕಿದ್ರೆ ಮುಗಿತದೆ. ಆ ಕೋರ್ಟು ರಿವೈಸ್ ಮಾಡೋಂಗಿಲ್ಲ. ಎಷ್ಟೋ ಸರ್ತಿ ಆ ಕೋರ್ಟ್ ಬೆಂಚಲ್ಲಿ ಮಾಡ್ಬೋದು. ಅದೇ ಜಡ್ಜ್ ಅದೇ ರೀತಿಯಲ್ಲಿ ಮಾಡ್ಲಿಕ್ಕೆ ಕೊಟ್ಟು ಬಂದು ಕೊಟ್ಟಿದ್ದಪ್ಪ ಅವನೇ ಒಪ್ಕೊಂಡಾಗತ್ತೆ. ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ನಿಯಮಗಳಿದೆ. ಅಂಥ ಧನಸ್ಸನ್ನು ಕೊಟ್ಟಿದ್ದಾರೆ. ಸಮೇದದೌ ದಿವ್ಯಮಿದಂ ಧನುಸ್ತದ ಕಥಂಚನ. ಕಥಂಚನ ಅಂದರೆ ಯಾವ ರೀತಿಯಿಂದ ಕೂಡ ಪಿನಾಕಿನಂ ಋತೆ. ಋತೆ ಅಂದರೆ ಎಕ್ಸೆಪ್ಟ್, ಪಿನಾಕಿಯನ್ನು ಹೊರತು. ಅಚಾಲ್ಯಂ, ಚಾಲನೆ ಮಾಡಲಿಕ್ಕೂ, ಚಾಲ್ಯಂ ಅಂದರೆ ಚಲನ ಅಂದರೆ ಮೂಮೆಂಟ್, ಅದು ಅಲುಗಾಡಿಸ್ಲಿಕ್ಕೂ ಬರೋದಿಲ್ಲ ಅಂತ. ಅಂಥ ಧನಸ್ಸನ್ನು ಕೊಟ್ಟರು. ನ ದೇವ ದೇತ್ಯೋರಗದೇವ ಗಾಯಕ ಅಲಂ ಧನುಶ್ಚಾಲಯಿತುಂ ಸವಾಸವಾಹ ಕುತೋ ನರಾಸ್ತದ್ವರತೋ ಹಿ ಕಿಂಕರಾಹ ಸಹಾನಸೈವಾತ್ರ ಕೃಷಂತಿ ಕೃಚ್ಛ್ರತಃ. ಅದ್ರ ಎಫೆಕ್ಟ್ ಎಷ್ಟು ಅಂದರೆ ನ ದೇವ ದೈತ್ಯ ಉರಗ ದೇವಗಾಯಕ. ದೇವ ದೈತ್ಯ ಉರಗ ದೇವಗಾಯಕ. ದೇವ ದೇವತೆಗಳು, ದೈತ್ಯರು. ದೈತ್ಯರನ್ನ ಯಾಕೆ ಮೆನ್ಷನ್ ಮಾಡಿದರು ಅಂದರೆ ಹೊರಗೆರೆ ಇರುತ್ತಲ್ಲ ಅವ್ರಿಗೆ.
ಯಾವ ವರ ಇದ್ರೂ ಇದಕ್ಕೆ ಅಪ್ಲಿಕಬಲ್ ಅಲ್ಲ ಅಂಥ ಧನುಸ್ಸಿದು. ಉರಗ ಸರ್ಪಗಳು, ಹಾವುಗಳು, ನಾಗಲೋಕದವರು ಅಂತ ಅರ್ಥ. ದೇವಗಾಯಕ, ದೇವ ಬಂತು ಮತ್ತೆ ದೇವ ಬಂತು ಅಲ್ಲ, ಅದು ದೇವ, ಇದು ದೇವಗಾಯಕ, ದೇವಗಂಧರ್ವರು, ಅವ್ರ ಕೈಲೂ ಸಾಧ್ಯ ಇಲ್ಲ. ಧನುಹು ಚ ಇದಂ ಧನುಹು ನಾಲಂ, ಸಾಧ್ಯ ಇಲ್ಲ. ಯಾರಿಗೆ? ಸವಾಸವಾಹ, ಇಂದ್ರದೇವರ ಸಮೇತ, ಇದು ದೇವರಾಜ ಅವರು, ಇಂದ್ರದೇವರ ಸಮೇತ ಮೇಲವರಿಗೆ ಅಪ್ಲಿಕಬಲ್ ಅಲ್ಲ. ಯಾರು? ಗರುಡಶೇಷ ರುದ್ರರಿಗೆ, ಅವರು ಸಮಾನ. ಇವರಿಗಾದರೆ ಸವಾಸವಾಹ ಇದಂ ಧನುಹು ಚಾಲಯಿತು ನ ಅಲಂ. ಅಲಂ ಅಂದರೆ ಅಸಮರ್ಥರವರು, ಸಾಮರ್ಥ್ಯ ಇಲ್ಲೇ ಇಲ್ಲ. ಕುತೋ ನರಾಹ, ಇನ್ನು ಮನುಷ್ಯರು ಏನು ಮಾಡ್ತಾರೆ? ದೇವದೈತ್ಯರಿಗಾಗಲೇ ಇಂದ್ರಾದಿ ದೇವತೆಗಳಿಗೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಕುತೋ ನರಾಹ, ಮನುಷ್ಯರಿಂದ ಮಾಡ್ತಾರೆ? ಸಾಧ್ಯನೇ ಇಲ್ಲ. ಆಗೋದು ಪ್ರಶ್ನೆ ಹಾಕ್ಕೊಂಡ. ಹಾಗಿದ್ರೆ ಧನುಸ್ಸನ್ನು ಅಲ್ಲಿಂದ ಇಲ್ಲಿ ತರೋದೆಲ್ಲ ಮಾಡ್ತಾರಲ್ಲ ಸೇವಕರು, ಯಾವಲ್ಲ ಅಲ್ಲಿ ಸ್ಟೇಜಲ್ಲಿ ಇರೋದಿಲ್ಲ. ಅದು ಯಾರು ಬಂದಾಗ ಏನು ಮಾಡ್ತಿದ್ರು? ಧನುಸ್ಸನ್ನು ತಂದಿಟ್ಕೊಂಡು ಮತ್ತೆ ಒಯ್ದು ಬಿಡ್ತಿದ್ರು. ಮತ್ತು ಇವ್ರಿಗೆ ಆಗತ್ತಲ್ಲ ಅಂತ ಕೇಳಿದರೆ, ಅದಕ್ಕೆ ಧನುಸ್ಸನ್ನು ಚಾಲನೆ ಮಾಡಾಗ ಇಲ್ಲಿ ಇವರು ಧನುಸ್ಸನ್ನು ಒಂದು ಜನ ಮೇಲೆ ಇಟ್ಟಿದ್ರು, ಯಾವ ದೊಡ್ಡ ಒಂದು ವೆಹಿಕಲ್ ಮೇಲೆ. ಆದರೆ ಎಳ್ಕೊಂಬರೋದು ವಾಪಸ್ ಇಡೋದು ಅಷ್ಟೇ ಕೆಲಸ. ಧನುಸ್ಸನ್ನು ಬಿಟ್ಟಾಗಿಲ್ಲ. ಅರ್ಥ ಆಯ್ತಾ? ಧನುಸ್ಸನ್ನು ಅಲ್ಗಾಡಿಸೋಕ್ಕೂ ಆಗೋದಿಲ್ಲ, ಫಿಕ್ಸ್ ಆಗಿ ಇಟ್ಟುಬಿಟ್ಟಿದ್ದಾರೆ. ಅದ್ರ ಫಿಕ್ಸ್ ಆಗಿದ್ದರಿಂದ ಆಗಿದೆ. ಅದು ಬಂಡೆ ಇದೆ ಕೆಳಗೇನು, ಸಿಮೆಂಟ್ಗೆ ಬಂಡೆ, ದೊಡ್ಡ ಬಂಡೆ ಎತ್ತಕ್ಕಾಗಲ್ಲ. ಯಾತಕ್ಕೆ? ಬಂಡೆ ಹಾಕಿದೆ ಸಿಮೆಂಟ್. ಈಗ ಕೆಲವು ಇದೆ ಚಿಕ್ಕ ಕಲ್ಲು ಇದೆ, ಕಿತ್ಲಕ್ಕೆ ಬರಲ್ಲ. ಯಾತಕ್ಕೆ? ಸಿಮೆಂಟ್ ಹಾಕಿದಾರೆ. ಸಿಮೆಂಟ್ ಹಾಕಿದ್ರೆ ಚಿಕ್ಕ ಕಲ್ಲು ಕಿತ್ಲಕ್ಕೆ ಬರಲ್ಲ. ಆದರೆ ಬಂಡೆನ ಸಿಮೆಂಟ್ ಹಾಕ್ತೆ ಹೋದ್ರು ಏನಾಗೋದಿಲ್ಲ, ಅದು ಎತ್ತಲಕ್ಕೆ ಬರೋದಿಲ್ಲ. ಯಾಕೆ? ಬೈ ಇಟ್ ಸೆಲ್ಫ್ ಏನಾಗಿದೆ, ಅದು ಹೆವಿ. ಈ ಧನುಸ್ ಆಗಿದೆ. ಅದಕ್ಕೆ 5,000 10,000 ಜನ ಅಪಾಯಿಂಟೆಡ್, ಫುಲ್ ಟೈಮ್ ಅಪಾಯಿಂಟ್ಮೆಂಟ್ ಅವರಿಗೆ. ಏನು ಕೆಲಸ ಅವ್ರಿಗೆ? ಎಳ್ಕೊಂಬರೋದು, ಆಮೇಲೆ ವಾಪಸ್ ಇರೋದು ಅಷ್ಟೇ. ಇಷ್ಟೇ ಕೆಲಸ ಅವ್ರಿಗೆ, ಬೇರೆ ಕೆಲಸ ಇಲ್ಲ. ಅಂಥ ಒಂದು ಇದಿತ್ತು. ಹಿಂದೆಲ್ಲ ವ್ಯವಸ್ಥೆ ಇತ್ತು, ಹೇಳಿದ್ನಲ್ಲ, ಮಠಗಳಲ್ಲಿ ಎಲ್ಲ ಕೂಡ ದೇವಸ್ಥಾನಗಳಲ್ಲಿ ಒಂದು ಕೆಲಸ ಕೊಟ್ಬಿಟ್ಟು ಅದೇ ಕೆಲಸ ಅವ್ರಿಗೆ. ನಾಮಾವಳಿ ಆಚಾರ ಅಂದರೆ ನಾಮಾವಳಿ ಹೇಳೋದು ಅಷ್ಟೇ ಕೆಲಸ ಅವ್ರಿಗೆ. ರೆಗ್ಯುಲರ್ ಆಗಿರಬೇಕು, ಅವತ್ತು ಶ್ರದ್ಧೆಯಿಂದ ಭಕ್ತಿಯಿಂದ ಹೇಳಬೇಕು. ಈ ವ್ಯವಸ್ಥೆ ಈಗ ಕಡಿಮೆ. ಹಿಂದೆಲ್ಲ ವ್ಯವಸ್ಥೆ ಇತ್ತು, ಪ್ರತಿಯೊಂದಕ್ಕೂ ಅವ್ರು ಫಿಕ್ಸ್ ಆಗಿಬಿಡೋರು. ವಂಶ ಪಾರಂಪರ್ಯ ಬರೋದು ಕೆಲವರಿಗಂತೂ. ಕೆಲವು ಪೋಸ್ಟ್ಗಳೆಲ್ಲ ವಂಶ ಪಾರಂಪರ್ಯ, ಯಾಕೆ ಅದರಲ್ಲಿ ಪಳಗಿರ್ತಾರೆ ಅವರು, ಇದಾಗುತ್ತೆ ಅಂತೆ. ಈ ಧನುಸ್ಸಿನ ಕೆಲಸ ಹೀಗೆ, ಅವರು ತರೋದು ವಾಪಸ್ ಇಡೋದು ಅಷ್ಟೇ. ಕುತೋ ನರಾಹ ತದ್ದು ಅದು ಅಲ್ಲೊಂದು ಸ್ವಾರಸ್ಯ. ಮತ್ತೆ ಅಷ್ಟಾರು ಮಾಡಕ್ಕೆ ಬರುತ್ತಲ್ಲ, ಸಾಧ್ಯವಾಯ್ತು ಅಂದರೆ ತದ್ದು ಅದಕ್ಕೂ ಹೊರ ಕೊಟ್ಟಿದ್ದಾರೆ. ಮತ್ತೆ ಅವರು ಇಷ್ಟರ ಮಟ್ಟಿಗೆ ಉಳಿದವರಿಗೆ ಆಗಲಿ ಅಂತ ಹೊರ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ? ಧನುಸ್ಸಿರೋ ವಾಹನನ ಎಳ್ಕೊಬಂದು ಇಡೋ ಪೂರ್ತಿ ವರ ಅವರಿಗೆ. ಅದು ಎಷ್ಟು ಶಕ್ತಿ ಇರಬೇಕಂತೆ. ಅದು ಬರೀ ಎಳ್ಕೊಬಂದಿಡ್ಲಿಕ್ಕೇನೆ ವರ ಇಲ್ಲದವರು ಸಾಧ್ಯ ಇಲ್ಲ ಅಂದರೆ ಇನ್ನು ಎತ್ತಲಿಕ್ಕೆ ಮುರಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಧನುಸ್ಸಿನ ಮಹತ್ವ ಇದೆ. ಇದೆಲ್ಲ ವರ್ಣನೆ ಕೇಳಿದಾಗ ರಾಮದೇವರು ಮಾಡಿದಾಗ ಏನಾಯ್ತಾಗ ಎಷ್ಟು ದೊಡ್ಡವರು ಅಂತ ಗೊತ್ತಾಗುತ್ತೆ. ಇಷ್ಟು ಜನ ಮಾಡಲಾಗದ ಕೆಲಸವನ್ನು ಮಾಡಿದರು ಅಂತ ಹೇಳಿದರೆ ಗ್ರೇಟ್ ಆಗುತ್ತೆ. ಅದಕ್ಕೆ ಪ್ರಿಯಾಂಬಲ್ ಕೊಟ್ಟಾಗೈತೆ ಅದು. ಹಾಂ, ಯಾರಿಗೆ ಇಲ್ಲ, ಅದು ಹೇಳಿಲ್ಲ ಇಲ್ಲಿ, ಅದು ಹೇಳಿಲ್ಲ. ಕಿಂಕರ್ರಿಗೆ ವರ ಇದೆ ಅಷ್ಟೇ. ಅನಸ್ ಅಂದ್ರೇನು? ಗಾಡಿ. ಸಹಾನಸ ಅಂದರೆ ಗಾಡಿಯ ಸಮೇತ ತರೋದು ಬರ್ತಾರೆ. ಈ ಕಿಂಕರಿಗೆ ಏನು ವರ ಕೊಟ್ಟಿದ್ದಾರೆ ಅಂದರೆ ಎಳ್ಕೊಂಡು ಬರೋಷ್ಟು ಶಕ್ತಿ ನಿಮಗೆ ಇರಲಿ ಅಷ್ಟೇ, ಇನ್ನೇನಿಲ್ಲ. ತರೋದು ಒಯ್ದಿಡೋದು ವಾಪಸ್. ವರ ಇವರೇ ಸಾಕು. ಜಡವಸ್ತಿ ವರ ಇಲ್ಲ, ಜಡವಸ್ತಿ ವರ ಬೇಕಿಲ್ಲ. ಅಭಿಮಾನಿ ದೇವತೆ ಕೊಡಬೇಕು. ಅವ್ರು ಕೊಟ್ಟು ಇವರೇ ಇದ್ದಾರೆ. ಅದಕ್ಕೆ ಅಭಿಮಾನಿ ದೇವ ರುದ್ರದೇವರೇ ಆದ್ದರಿಂದ ಎಳೆಯಲಿಕ್ಕೆ ಸಾಧ್ಯ ಇಲ್ಲ. ಇವರಾದ್ರೆ ಸಾಧ್ಯ ಇದೆ. ಇದೇ ಉದಾಹರಣೆ ನಮ್ಮಲ್ಲಿ ವ್ಯವಸ್ಥೆ ನೋಡಿಬೇಕಾಗ. ಒಂದು ಮಗು ಬರುತ್ತೆ ಅಂತ ತಿಳ್ಕೊಬೋಣ. ಯಾರೊಬ್ಬ ಕೈ ಹಿಡಿದು ಎಳಿತಿರ್ತಾನೆ. ಇವನು ಎಳಿಬಾರ್ದು ಅಂತಿದ್ರೆ ಏನು ಮಾಡ್ತಾನೆ? ಸ್ಟ್ರೆಂತ್ ಉಪಯೋಗಿಸ್ತಾನೆ. ಅದು ಬೇಗ ಎಳಿಬೇಕು ಅಂತ ಏನು ಮಾಡ್ತಾನೆ? ಸ್ವಲ್ಪ ಲೂಸ್ ಬಿಡ್ತಾನೆ. ಅವ್ರು ಇದು ಮಾಡಲಿ ಅಂತ ಕೋಆಪ್ರೇಟ್ ಮಾಡಿಸ್ತಾನೆ, ಕೆಲಸದ ಮಾಡೋದಿಲ್ಲ. ಅದು ರುದ್ರದೇವರು ಏನು ಮಾಡಿ ಇಷ್ಟರ ಮಟ್ಟಿಗೆ ಆಗಲಿ ಅಂತ ಹೇಳಿಬಿಟ್ಟಿತ್ತು ಅಷ್ಟೇ. ಅಷ್ಟಕ್ಕೆ ಪ್ರಾವಿಷನ್, ಬೇರೆದಕ್ಕಿಲ್ಲ. ಏನ ಯಾರಿಗೆ ಸಾಧ್ಯನೇ ಹೇಳಿ, ಜನಕ್ಕಾಗಿ ಎತ್ತಕ್ಕಾಗಲ್ಲ. ಆ ಥರ ರೆಡಿ ಹಾಗೆ ತಂದಿದೆ, ಪ್ಯಾಕಿಂಗೇ ಬಿಚ್ಚಿಲ್ಲ, ಹಾಗೆ ಇಟ್ಟಿದ್ದಾರಲ್ಲ, ಹಾಗೆ ಇಟ್ಟಿದೆ. ಎತ್ತಕ್ಕೆ ಸಾಧ್ಯ ಇಲ್ಲೇ ಇದೆ. ಅಲ್ಲಿ ಉತ್ತರ ಹೇಳಿದ್ದೇನು? ಇದನ್ನು ಯಾರು ಎತ್ತ ಗಟ್ತಾರೋ ಅವರಿಗೆ ನಾವು ಕೊಡ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ. ಹೌದು, ಆಚಾರ ಇಟ್ಟಿದ್ದಾರೆ. ಸುಬ್ರಹ್ಮಣ್ಯ ಮಠದಲ್ಲಿ ಇದೆ ಅದು, ವೇದವ್ಯಾಸ ಸಂಪುಟ ಇದೆ. ನಿತ್ಯ ಪೂಜೆ ಮಾಡ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ. ಬಟ್ ತೆಗೆದು ಪೂಜೆ ಮಾಡ್ಲಿಕ್ಕೆ ಬರಲ್ಲ. ಅದನ್ನು ಯಾರು ತೆಗಿಬೇಕು? ಅದನ್ನು ವಿಷ್ಣು ತೀರ್ಥರು ತೆಗಿಬೇಕು. ಇಲ್ಲೇ ನಾವು ಎಕ್ಸಾಂಪಲ್ ನಮ್ಮ ಎದುರಿಗಿದೆ ಇವತ್ತು. ಅದು ಮುಟ್ಟದೆ ಎತ್ತದ್ದು ಬರೋದು, ಓಪನ್ ಮಾಡ್ಲಿಕ್ಕೆ ಬರೋದಿಲ್ಲ. ಆ ಧನಸಲ್ಲಿ ಎತ್ತಲಿಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಅದರಲ್ಲೇ ವೆರೈಟಿಗಳಷ್ಟೇ ಸಮಸ್ಯೆಗಳಲ್ಲಿ. ಇದು ಅರ್ಜುನಿಗೆ ಇತ್ತಲ್ಲ, ಧನುಸು ಎತ್ತಬೋದಾಗಿತ್ತು, ಕಟ್ಲಕ್ಕೆ ಬರ್ತಿದ್ದಿಲ್ಲ. ಕಟ್ಟಬೇಕಾದ್ರೆ ಜಾರಿ ಹೋಗ್ತಿತ್ತು. ಅದು ವರಗಳೇ ಅನೇಕ ವರ ಕೊಟ್ಟಿರ್ತಾರೆ. ಅದು ಇಲ್ಲಿ ಈ ಥರ ವರ ಇತ್ತು, ಧನುಸು ಎತ್ತಲಿಕ್ಕೆ ಬರೋದು. ಅದು ರುದ್ರದೇವರು ವರ ಇದ್ದ ಧನುಸ್ಸು. ರುದ್ರದೇವರದೇ ಧನುಸ್ಸಿತ್ತು, ಶಿವ ಧನುಸ್ಸಿತ್ತು. ಅದು ಇನ್ನೂ ಸ್ವಲ್ಪ ಪವರ್ಫುಲ್ ಆದ್ದರಿಂದ ಎತ್ತಲಿಕ್ಕೆ ಬರೋದಿಲ್ಲ ಬೇರೆಯವರಿಗೆ. ಕುತೋ ನರಾಸ್ತದ್ವರತೋ ಹಿ ಕಿಂಕರಾಹ ಸಹಾನಸೈ ಮಾತ್ರ ಕೃಷಂತಿ. ಅದು ಕೂಡ ಸುಮ್ಮನೆ ಅಲ್ಲ, ಕೃಷಂತಿ ಎಳ್ಕೊಂಡ್ಬರ್ತಾರೆ. ಕೃಷ್ಣ ಎಳ್ಕೊಂಡ್ಬರ್ತಾರೆ. ಕೃಚ್ಛರದ ಭಾರಿ ಕಷ್ಟಪಟ್ಟು ಮತ್ತೆ ಸುಲಭವಾಗಿ ಆಗ್ತಿರಲ್ಲ ಕೆಲಸ. ಅಷ್ಟು ವರದ ಹಿನ್ನೆಲೆಯಲ್ಲೂ ಕೂಡ
ಕಷ್ಟಪಟ್ಟು ಎಳ್ಕೊಂಬಂದು ಸುಮ್ಮನೆ ಎತ್ತೋದು ಬೇರೆ, ಈಗ ಕಷ್ಟಪಟ್ಟು ಎತ್ತೋದು ಬೇರೆ, ಆ ಥರ ಎಳ್ಕೊಂಬರ್ತಾರೆ. ಇದರಿಂದ ಧನುಸ್ಸು ಎಷ್ಟು ಸ್ಟ್ರಾಂಗ್ ಇತ್ತು, ಎಷ್ಟು ಹೆವಿ ಇತ್ತು ಎಲ್ಲ ಗೊತ್ತಾಗುತ್ತೆ. ನದೇವದೈ ಇವತ್ತು ಸ್ಕ್ರೂ ಹಾಕಿದ್ರೆ ಬಿಚ್ಚ ಸುಲಭ, ಅದೇ ವೆಲ್ಡ್ ಆಗಿಬಿಟ್ಟಿದ್ರೆ ಪಾಠ ತೆಗೆಯಲಿಕ್ಕೆ ಬರೋದಿಲ್ಲ, ಆ ಥರ ಆಗಿತ್ತು. ನದೇವ ದೈತ್ಯೋರಗ ದೇವ ಗಾಯಕಾ ಅಲಂ ಧನುಶ್ಚಾಲಯಿತುಂ ಸವಾಸವಾಹ ಕುತೋ ನರಾಹ ತದ್ವರತೋ ಹಿ ಕಿಂಕರಾಹ ಸಹನ ಸೈವಾತ್ರ ಕೃಷಂತಿ ಕೃಚ್ಛ್ರತಃ. ಇದಿಷ್ಟು ಕೂಡ ಅವು ಕೊಟ್ಟ ಧನುಸ್ಸು ಹೇಗಿತ್ತು, ಇಷ್ಟೆಲ್ಲ ಆಗಿತ್ತು ಅಂತ ಹೇಳ್ತಾರೆ. ಮುಂದೇನಾಗಿದೆ ಅಂತ ಹೇಳ್ತಾರೆ ನಾಳೆ. ಈ ಧನುಸ್ಸಿನ ಮಹತ್ವ ಐತಿ ಇದಿಷ್ಟು ಕೂಡ. ಇದರಿಂದ ರುದ್ರದೇವರ ಧನಸ್ಸನ್ನು ಉಪಯೋಗಿಸ್ತಿದ್ರು, ಅವ್ರ ಗ್ರೇಟ್ನೆಸ್ಸು ಗೊತ್ತಾಯ್ತು ಈಗ ಅವ್ರ ಧನಸ್ಸು. ಬಟ್ ಅವ್ರ ಶಕ್ತಿ ಮೀರಿ ರಾಮದೇವರಿಗೆ ಆ ಶಿವಸರ್ವೋತ್ತಮತ್ವ ತೆಗೆದುಹಾಕಿಬಿಟ್ಟು ಏನು ತರಬೇಕಂದ್ರೆ ಈಗ ಹರಿಸರ್ವೋತ್ತಮತ್ವ ಬರಬೇಕು. ಹಾಂ ಹೌದು, ಅದೇ ಅವ್ರು ವರ ಕೊಟ್ಟಿದ್ದೆ ಗೆಲ್ಲೋದ್ರೆ ಇಲ್ಲ, ವರ ಕೊಟ್ಟದ್ರೆ ಅದೇನಿಲ್ಲೇ ಇಲ್ಲ. ವರ ಕೊಡದೆ ಹೋದ್ರೆ ಸಾಧ್ಯನೇ ಇಲ್ಲ. ಇಲ್ಲಕ್ಕಿದ್ರೆ ಭೂಮಿ ಒಳಗೆ ಹೋಗುತ್ತೆ ಭಾರಕ್ಕೆ, ಅಷ್ಟು ಗಟ್ಟಿ ಅದು.